ಸಾಮಾನ್ಯ ಜ್ಞಾನ ಅಂತ ತಿಳ್ಕೊಂಡಂತ ತಕ್ಷಣ ಎಲ್ಲೋ ಒಂದು ಕಡೆ ನಿರ್ದಿಷ್ಟವಾದ ವಿಷಯ ಇದಕ್ಕಿರಬಹುದು ಅನ್ನುವಂಥ ಊಹೆ ಕಲ್ಪನೆ ಇರ್ತೈತಿ. ಆದರೆ ಸಾಮಾನ್ಯ ಜ್ಞಾನ ಅಂದ ತಕ್ಷಣ ನಾವು ಅರ್ಥ ಮಾಡಿಕೊಳ್ಬೇಕು, ಒಂದು 100 ಪ್ರಶ್ನೆ ಪತ್ರಿಕೆಯಲ್ಲಿ ಸಾಮಾನ್ಯವಾಗಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಇತಿಹಾಸ, ಜಿಯಾಗ್ರಫಿ, ಎಕನಾಮಿಕ್ಸ್, ಪ್ರಚಲಿತ, ಮೆಂಟಲ್ ಅಬಿಲಿಟೀಸ್ ಮುಂತಾದ ವಿಷಯಗಳನ್ನು ನೋಡಿಕೊಂಡಿರ್ತೈತೆ. ಪರಿಸರ ಅಧ್ಯಯನವೂ ಕೂಡ ಇರ್ತೈತೆ. ಅವೆಲ್ಲ ಅಂಶಗಳನ್ನು ನೋಡ್ಕೊಂಡಿರುವಂಥದ್ದು ಸಾಮಾನ್ಯ ಜ್ಞಾನ ಅಂತ ತಿಳ್ಕೊಂಡು ಕರಿತೀವಿ. ಇನ್ನು ವಿಶೇಷವಾಗಿ ಸಾಮಾನ್ಯ ಜ್ಞಾನದ ಬಗ್ಗೆ ಹಲವಾರು ವ್ಯಕ್ತಿಗಳು ಓದುವಂತ ಸಮಯದಲ್ಲಿ ಸಬ್ಜೆಕ್ಟ್ ಬೇರೆ, ಸಾಮಾನ್ಯ ಜ್ಞಾನ ಅಂತ ತಿಳ್ಕೊಂಡಿರ್ತಾರೆ. ಅದನ್ನು ಒಳಗೊಂಡಿರುವಂತ ಎಲ್ಲ ವಿಷಯಗಳಿಗೂ ಸಾಮಾನ್ಯ ಜ್ಞಾನದಲ್ಲೇ ಬರುತ್ತಿದ್ದು, ಆ ವಿಷಯವನ್ನ ಓದುವಾಗ ಎಲ್ಲಾ ವಿಷಯಗಳನ್ನ ಅಳವಡಿಸಿಕೊಂಡು ಓದುವಂತ ಸಂದರ್ಭದಲ್ಲಿ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅನ್ನುವ ಕುರಿತು ಮಾತನಾಡುತ್ತೇನೆ. ಈಗ ಸಾಮಾನ್ಯ ಜ್ಞಾನ ವಿಷಯದ ಕುರಿತು ಮಾತನಾಡುವಾಗ ತನ್ನದೇ ಆಗಿರ್ತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಳ್ಬೇಕು. ಆ ವಿಷಯ ತೆಗೆದುಕೊಂಡು ಅದರ ಆಸುಬಾಸಿನಲ್ಲಿ ಚರ್ಚೆ ಮಾಡ್ತಾ ಹೋದಾಗ ವಿಷಯ ಸಂಗ್ರಹ ಜಾಸ್ತಿ ಆಗುತ್ತದೆ. ಈಗ ನಾನು ವಿಷಯವನ್ನ ಸಂಗ್ರಹಿಸುವ ಉದ್ದೇಶಕ್ಕೋಸ್ಕರ ತೆಗೆದುಕೊಳ್ಳುವಂತ ಸಾಮಾನ್ಯ ಜ್ಞಾನದ ಅಧ್ಯಾಯ ಪ್ರಶಸ್ತಿಗಳ ವಿಶೇಷತೆ ಅಂತ ತಿಳ್ಕೊಂಡ್ ಬರ್ತೇವೆ. ಆದ್ಮೇಲೆ ಪ್ರಶಸ್ತಿಗಳ ವಿಶೇಷತೆ ಅಂತ ತಿಳ್ಕೊಂಡಂದ್ರ ಅದು ನೊಬೆಲ್ ಪ್ರಶಸ್ತಿ ಆಗಿರ್ಬೋದು, ಭಾರತ ರತ್ನ ಪ್ರಶಸ್ತಿ ಆಗಿರ್ಬೋದು, ಕರ್ನಾಟಕ ರತ್ನ ಪ್ರಶಸ್ತಿ ಆಗಿರ್ಬೋದು, ಮುಂತಾದ ಪ್ರಶಸ್ತಿಗಳು. ಆ ಪ್ರಶಸ್ತಿಗಳಲ್ಲೇ ಅತಿ ಪ್ರಮುಖವಾಗಿರುವಂತದ್ದು ಭಾರತ ರತ್ನ ಪ್ರಶಸ್ತಿ. ಈ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಅಂದ್ರ ದೀರ್ಘವಾಗಿ ಚರ್ಚೆ ಮಾಡ್ಕೋತ ಹೋದಾಗ ಭಾರತ ರತ್ನ ಪ್ರಶಸ್ತಿನೇ ಎಕ್ಸಾಮ್ ಬರ್ತೈತಿ ಅಂತ ತಿಳ್ಕೊಂಡಲ್ಲ, ಆ ವಿಷಯವನ್ನು ತೆಗೆದುಕೊಂಡು ಇನ್ನಿತರ ಅಂಶಗಳನ್ನ ಚರ್ಚೆ ಮಾಡುವ ಆಧಾರವಾಗಿ ಇಟ್ಕೊಂಡು ತೆಗೆದುಕೊಳ್ಳುವಂಥದ್ದು ಭಾರತ ರತ್ನ ಪ್ರಶಸ್ತಿ ಅಂತಂದ್ರೆ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಇದನ್ನು 1954ರಲ್ಲಿ ಸ್ಥಾಪನೆ ಮಾಡಲಾಯಿತು. 1954ರಲ್ಲಿ ಸ್ಥಾಪನೆ ಮಾಡಲಾಗಿರುವಂತಹ ಈ ಪ್ರಶಸ್ತಿಯು ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದ್ದು, ಇದನ್ನು ಸಾಮಾಜಿಕ, ಆರ್ಥಿಕ, ವಿಜ್ಞಾನ, ತಂತ್ರಜ್ಞಾನ, ತತ್ವಜ್ಞಾನ, ಸಂಗೀತ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ನೀಡುವ ಪ್ರಶಸ್ತಿ ಇದಾಗಿದೆ. ಮುಂತಾದ ಕ್ಷೇತ್ರಗಳನ್ನು ಒಳಗೊಂಡಿರುವಂತದ್ದು. ಈ ಪ್ರಶಸ್ತಿ ಸ್ಥಾಪನೆಯಾಗುವಾಗ ಅಂದ್ರೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾಗುವಾಗ ಭಾರತ ದೇಶವು ಯಾವ ದೇಶದೊಂದಿಗೆ, ಯಾರೊಂದಿಗೆ, ಯಾವ ರೀತಿಯ ಒಪ್ಪಂದ ಮಾಡಿಕೊಂಡಿತು ಅಂದ್ರೆ ಈ ಪ್ರಶಸ್ತಿಯನ್ನ ಚರ್ಚೆ ಮಾಡುವಂತ ಸಮಯದಲ್ಲಿ 1954 ಅನ್ನುವಂತ ಒಂದು ಅಂಶ. ಇದಕ್ಕೊಂದು ಚಿಕ್ಕ ಟಿಪ್ಪಣಿಯನ್ನ ಯಾರು ಮಾಡೋದಾದ್ರೆ 1954ರಲ್ಲಿ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ಚೀನಾ ದೇಶದ ಚೌ ಎನ್ ಲಾಯನ್ ಒಂದಿಗೆ ಪಂಚಶೀಲ ತತ್ವಗಳ ಒಪ್ಪಂದವನ್ನ ಮಾಡಿಕೊಂಡ್ರು. ಪಂಚಶೀಲ ತತ್ವಗಳ ಒಪ್ಪಂದವನ್ನ ಮಾಡಿಕೊಂಡ್ರು ಜವಾಹರ್ಲಾಲ್ ನೆಹರು ಚೀನಾದ ಚೌ ಎನ್ ಲಾಯನ್ ಒಂದಿಗೆ ಅಂತ ತಿಳ್ಕೊಂಡು ವಿಷಯ ತಗೊಂಡಾಗ ನಾವೀಗ ಚೀನಾಕ್ ಹೋದೇವಿ. ಚೀನಾಕ್ ಹೋದಾಗ ಅಲ್ಲಿ ಒಂದು 10 ಪಾಯಿಂಟ್ ಅನ್ನು ನಾವು ಕಲೆಕ್ಟ್ ಮಾಡಬಹುದು. ಭಾರತ ರತ್ನ ಪ್ರಶಸ್ತಿ ಚರ್ಚೆ ಮಾಡುವಂತ ಸಮಯದಲ್ಲಿ ಬಂದ ಅಂಶ 1954, ಅದು ಸ್ಥಾಪನೆಯಾದ ವರ್ಷ 1954. ಮೇಲಾಗಿ ಅದೇ ವರ್ಷ ನಡೆದ ಒಂದು ಘಟನೆ, ಚೀನಾದ ಚೌ ಎನ್ ಲಾಯನ್ ಒಂದಿಗೆ ಭಾರತದ ಜವಾಹರ್ಲಾಲ್ ನೆಹರೂರವರು ಮಾಡಿಕೊಂಡ ಒಪ್ಪಂದ ಪಂಚಶೀಲ ತತ್ವಗಳ ಒಪ್ಪಂದ ಅಂತ ತಿಳ್ಕೊಂಡು, ಈ ಪಂಚಶೀಲ ತತ್ವಗಳ ಒಪ್ಪಂದಕ್ಕೆ ಒಳಪಟ್ಟಂತ 2 ರಾಷ್ಟ್ರಗಳು ಚೀನಾ ಮತ್ತು ಭಾರತ. ಸ್ವಲ್ಪ ಚೀನಾದ ಬಗ್ಗೆ ನೋಡೋದಾದ್ರೆ ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತ ರಾಷ್ಟ್ರ, ಜಗತ್ತಿನಲ್ಲೇ ಅತಿ ಹೆಚ್ಚು ಗೋಧಿಯನ್ನ ಉತ್ಪಾದನೆ ಮಾಡುವ ರಾಷ್ಟ್ರ, ಜಗತ್ತಿನಲ್ಲೇ ಅತಿ ಹೆಚ್ಚು ಭತ್ತ ಉತ್ಪಾದನೆ ಮಾಡುವ ರಾಷ್ಟ್ರ, ಜಗತ್ತಿನಲ್ಲೇ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನ ಉತ್ಪಾದನೆ ಮಾಡುವ ರಾಷ್ಟ್ರ, ಜಗತ್ತಿನಲ್ಲಿ ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದನೆ ಮಾಡುವ ರಾಷ್ಟ್ರ, ಜಗತ್ತಿನಲ್ಲೇ ಅತಿ ಹೆಚ್ಚು ಮಹಿಳೆಯರನ್ನ, ಅತಿ ಹೆಚ್ಚು ಪುರುಷರನ್ನ, ಅತಿ ಹೆಚ್ಚು ವೃದ್ಧರನ್ನ ಹೊಂದಿರುವಂತ ರಾಷ್ಟ್ರ. ಈ ರಾಷ್ಟ್ರದ ರಾಜಧಾನಿ ಬೀಜಿಂಗ್. ಇದರ ಕರೆನ್ಸಿ ಯಾವುದು ಅಂತಂದ್ರ ಯವಾನ್ ಅಂತ ತಿಳ್ಕೊಂಡ್ ಬರ್ತೈತಿ. ಎನ್ ಅಂದ್ರ ಜಪಾನ್, ಯವಾನ್ ಅಂದ್ರ ಚೀನಿ ಅಂತ ತಿಳ್ಕೊಂಡು. ಮೇಲಾಗಿ ಈ ಚೀನಾ ದೇಶ ಮತ್ತು
ಭಾರತದ ಮಧ್ಯೆ ಐತಿಹಾಸಿಕವಾದ ಸಂಬಂಧ. ಐತಿಹಾಸಿಕ ಸಂಬಂಧಕ್ಕೆ ಸಾಕ್ಷಿ ಏನು ಅಂತಂದ್ರೆ, ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದಿರುವಂತ ಪ್ರವಾಸಿಗ ಯಾರು ಅಂತಂದ್ರೆ, ಭಾರತ ದೇಶಕ್ಕೆ ಬಂದ ಮೊಟ್ಟ ಮೊದಲನೆಯ ವ್ಯಕ್ತಿ ಯಾರು ಅಂತಂದ್ರೆ ಪಾಯಿಯಾನ್, ಎರಡನೇದ್ದು ಗುಯೆನ್ ಸ್ಟ್ಯಾಂಗ್, ಮೂರನೇದ್ದು ಇತ್ಸಿಂಗ ಅಂತ ತಿಳ್ಕೊಂಡ್ ಬರ್ತೈತಿ. ಇವರಿಗಿಂತಲೂ ಪೂರ್ವದಲ್ಲಿ ನಾಗರಿಕತೆಗಳ ಸಾಲಿನಲ್ಲಿಯೂ ಕೂಡ ಚೀನಾ ಭಾರತದ ಸಂಪ್ರದಾಯವನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತೈತಿ. ಅಂದ್ರೆ ಚೀನಾದ್ದು ಒಂದು ಸಂಸ್ಕೃತಿ, ಭಾರತದ್ದು ಒಂದು ಸಂಸ್ಕೃತಿ. ಭಾರತವು ಸಿಂಧು ನಾಗರಿಕತೆ ಮತ್ತು ಚೀನಾ ದೇಶವು ಚೀನಿ ನಾಗರಿಕತೆಯನ್ನ ಕೊಟ್ಟಂತವು ಎರಡು ರಾಷ್ಟ್ರಗಳು. ಪ್ರತಿಷ್ಠಿತ ಏಷ್ಯಾದ ಎರಡು ರಾಷ್ಟ್ರಗಳು ಭಾರತದ ಈಶಾನ್ಯ ಭಾಗಕ್ಕಿರುವಂತಹ ಈ ಚೀನಾ ಭಾರತದ ಮಧ್ಯೆ ಬಹುದಿನಗಳಿಂದ ಅಂತಂದ್ರೆ ಈ 1954ರ ನಂತರ ಕೆಲವೊಂದು ವಿವಾದಗಳು, ಆ ವಿವಾದಗಳು ಹುಟ್ಟು ಹಾಕಿಕೊಳ್ಳುವಂತ ಕೆಲವೊಂದು ಗಡಿ ವಿವಾದಗಳು ಅಂತ ತಿಳ್ಕೊಂಡ್ ಬರ್ತೈತೆ. ಅದು ಸಿಕ್ಕಿಂ ಪ್ರದೇಶವಾಗಿರಬಹುದು, ಡೋಕ್ಲಾಂ ಪ್ರದೇಶವಾಗಿರಬಹುದು, ಅರುಣಾಚಲ ಪ್ರದೇಶವಾಗಿರಬಹುದು, ಬ್ರಹ್ಮಪುತ್ರ ನದಿಯ ತಿರುವು ಆಗಿರಬಹುದು ಅಂತ ತಿಳ್ಕೊಂಡು ಇತ್ತೀಚೆಗೆ ಅಂತ ತಿಳ್ಕೊಂಡು ಒಂದು ಸಮಸ್ಯೆ. ಅಂದ್ರ 2017ರಲ್ಲಿ ಡೊಕ್ಲಾಮ ಅಂತ ತಿಳ್ಕೊಂಡು ಕೂಡ ಕರಿತೀವಿ. ಇದರ ಜೊತೆಗೆ ಇತ್ತೀಚೆಗೆ ಗಡಿ ಸಮಸ್ಯೆ 2020 ಕೊರೋನಾ ಹಾವಳಿಯ ಮಧ್ಯದಲ್ಲಿಯೂ ಕೂಡ ಚೀನಾ ಭಾರತದ ಮಧ್ಯೆ ಯುದ್ಧದ ಸನ್ನಿವೇಶ ಅಂತ ತಿಳ್ಕೊಂಡು ಕೂಡ ನಾವು ಕರಿತೀವಿ. ಇವೆಲ್ಲ ಸಮಸ್ಯೆಗಳು ಚೀನಾ ಭಾರತದ ಮಧ್ಯೆ ಅಂತ ತಿಳ್ಕೊಂಡು ತಗೋತೀವಿ. ಬಟ್ 1962ರಲ್ಲಿ ಚೀನಾ ಭಾರತದ ಮಧ್ಯೆ ಯುದ್ಧ ನಡೀತು ಅಂತ ತಿಳ್ಕೊಂಡು, ಈ ಯುದ್ಧಕ್ಕೆ ಪ್ರಮುಖವಾಗಿ ಕಾರಣ ಟಿಬೇಟಿನ ದಲಾಯಿ ಲಾಮಾಗೆ ಭಾರತ ದೇಶದಲ್ಲಿ ಜವಾಹರ್ಲಾಲ್ ನೆಹರೂರವರು ಆಶ್ರಯ ಕೊಟ್ಟಿದ್ರು ಅನ್ನುವ ಇನ್ನಿತರ ಕಾರಣಗಳನ್ನ ಇಟ್ಟುಕೊಂಡೇ 1954ರಲ್ಲಿ ಆಗಲ್ಪಟ್ಟಿರುವಂತಹ ಒಪ್ಪಂದ, ಪಂಚಶೀಲ ತತ್ವಗಳ ಒಪ್ಪಂದವನ್ನು ಮುರಿದ ಚೀನಾ 1962ರಲ್ಲಿ ಯುದ್ಧ ಮಾಡಿತ್ತು ಅಂತ ತಿಳ್ಕೊಂಡು, ಅದೇ ಆಧಾರವಾಗಿಟ್ಟುಕೊಂಡು ಇತ್ತೀಚೆಗೆ ಡೋಕ್ಲಾಂನಲ್ಲಿ ಕೂಡ ಭಾರತವನ್ನ ತಡೆವಿತ್ತು. ಆ ನಂತರ ಇತ್ತೀಚೆಗೆ ಪೆಗಾಗ್ ಸರೋವರ ಅಂತ ತಿಳ್ಕೊಂಡು ಕೂಡ ಬರ್ತೈತಿ. ಪೆಗಾಗ್ ಸರೋವರ ಅಂತ ತಿಳ್ಕೊಂಡು, ಮತ್ತಾಗಿ ಜಮ್ಮು ಕಾಶ್ಮೀರದ ಸಮಸ್ಯೆ ಅಂತ ತಿಳ್ಕೊಂಡು 3-4 ಕಡೆ ತನ್ನದೇ ಆಗಿರುವಂತ ವಿಚಾರವನ್ನು ಇಟ್ಟುಕೊಂಡು ಭಾರತದ ಜೊತೆ ಸಂಘರ್ಷ ಮಾಡಿ ಈಗ ಅದು ಕೂಡ ತಣ್ಣಗಾಗುವ ಲಕ್ಷಣಗಳು ಕಾಣುತ್ತಿವೆ. ಮೇಲಾಗಿ 1954ರ ಜೊತೆಗೆ ನಾವು ಚೀನಾ ಭಾರತದ ಸಂಬಂಧಗಳ ಜೊತೆ ಆ ಕಡೆ ಹೋದಾಗ ಹೆಚ್ಚಿನ ವಿಷಯವನ್ನ ಸಂಗ್ರಹ ಮಾಡಬಹುದು, ಇನ್ನಿಷ್ಟು ವಿಷಯವನ್ನ ಸಂಗ್ರಹ ಮಾಡಬಹುದು. ಆದ್ರೆ 1954ರಲ್ಲಿನೇ ಚೀನಾ ಭಾರತದ ಮಧ್ಯೆ ಸಂಬಂಧ ತಗೊಳ್ಳುವಂತ ಸಮಯದೊಳಗ ಇಲ್ಲೊಂದು ಸಮಸ್ಯೆ ಬರ್ತಿತ್ತು. ಅಂದ್ರ ಬ್ರಹ್ಮಪುತ್ರ ನದಿ ಅಂತ ತಿಳ್ಕೊಂಡು, ಬ್ರಹ್ಮಪುತ್ರ ನದಿಯ ತಿರುವು ಅಂತ ತಿಳ್ಕೊಂಡು ಕೂಡ ಚೀನಾ ಭಾರತದ ಮಧ್ಯೆ, ಅಂದ್ರೆ ಪಾಕಿಸ್ತಾನ ಭಾರತದ ಮಧ್ಯೆ ಸಿಂಧೂ ನದಿ ನೀರಿನ ಸಮಸ್ಯೆ ಅಂತ ತಿಳ್ಕೊಂಡು ಹೆಂಗ್ ಬರ್ತೈತೋ, ಅಥವಾ ಕೆಲವು ನದಿಗಳ ಸಮಸ್ಯೆ ಕೆಲವು ರಾಷ್ಟ್ರಗಳ ಮಧ್ಯೆ ಇರ್ತೈತಿ, ಹಂಗ ಬ್ರಹ್ಮಪುತ್ರ ತಿರುವು ಅಂತ ತಿಳ್ಕೊಂಡ್ ಬರ್ತೈತಿ. ಈ ಬ್ರಹ್ಮಪುತ್ರ ನದಿ ಅಂತಂದ್ರೆ ಭಾರತ ದೇಶದ ಅತಿ ದೊಡ್ಡ ನದಿ ಅಂತ ತಿಳ್ಕೊಂಡು, ಅದೇ ರೀತಿ ಭಾರತ ದೇಶದ ಅತಿ ಉದ್ದವಾದ ನದಿ ಗಂಗಾ ನದಿ ಅಂತ ತಿಳ್ಕೊಂಡು, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ ಅಂತ ತಿಳ್ಕೊಂಡು, ಕರ್ನಾಟಕದ ಅತಿ ಉದ್ದವಾದ ನದಿ ಗೋದಾವರಿ ಅಂತ ತಿಳ್ಕೊಂಡು, ಕರ್ನಾಟಕದಲ್ಲಿ ಹರಿದ ಅತಿ ಉದ್ದವಾದ ನದಿ ಕೃಷ್ಣಾ ನದಿ ಅಂತ ತಿಳ್ಕೊಂಡು, ಜಗತ್ತಿನ ಅತಿ ದೊಡ್ಡದಾದ ನದಿ ಅಮೆಜಾನ್ ನದಿ ಅಂತ ತಿಳ್ಕೊಂಡು, ಜಗತ್ತಿನ ಅತಿ ಉದ್ದವಾದ ನದಿ ನೈಲ್ ನದಿ ಅಂತ ತಿಳ್ಕೊಂಡು, ಸಮಭಾಜಕ ವೃತ್ತವನ್ನ 2 ಬಾರಿ ಹರಿದ ನದಿ ಅಂತ ತಿಳ್ಕೊಂಡಂದ್ರ ಅದು ಜೈರೇ ನದಿ ಅಂತ ತಿಳ್ಕೊಂಡು, ಮೇಲಾಗಿ ಆಸ್ಟ್ರೇಲಿಯಾ ಖಂಡದ ಅತಿ ಉದ್ದವಾದ ನದಿ ಅಂತ ತಿಳ್ಕೊಂಡಂದ್ರ ಡಾರ್ಲಿಂಗ್ ಡೌನಾ ಅಂತ ತಿಳ್ಕೊಂಡು ಬರ್ತೈತಿ. ಉತ್ತರ ಅಮೆರಿಕಾ ಖಂಡದ ಅತಿ ಉದ್ದವಾದ ನದಿ ಅಂತ ತಿಳ್ಕೊಂಡಂದ್ರ ಮಿಸಿಸಿಪಿ ನದಿ ಅಂತ ತಿಳ್ಕೊಂಡು, ದಕ್ಷಿಣ ಅಮೆರಿಕಾ ಖಂಡದ ಅತಿ ಉದ್ದವಾದ ನದಿ ಅಮೆಜಾನ್ ನದಿ ಅಂತ ತಿಳ್ಕೊಂಡು, ಯುರೋಪ್ ಖಂಡದ ಅತಿ ಉದ್ದವಾದ ನದಿ ಓಲ್ಗಾ ಅಂತ ತಿಳ್ಕೊಂಡು, ಏಷ್ಯಾ ಖಂಡದ ಅತಿ ಉದ್ದವಾದ ನದಿ ಹುಯಾಂಗ್ ಹೋ ನದಿ ಅಂತ ತಿಳ್ಕೊಂಡು ಕೂಡ ಗುರುತಿಸ್ತೇವೆ. ಅಂದ್ರ ಒಂದು ನದಿಯನ್ನ ತಗೊಂಡಾಗ ಅಲ್ಲಿ ವಿಷಯ ಕಲೆಕ್ಟ್ ಮಾಡುವಂತ ರೀತಿ ಏನಾಗಿರ್ತೈತಿ ಅಂದ್ರೆ 1ಕ್ಕೆ 2, 3, 4 ಕಲೆಕ್ಟ್ ಮಾಡ್ತಾ ಹೋದಾಗ ವಿಷಯ ಸಂಗ್ರಹ ಜಾಸ್ತಿ ಆಗ್ತೈತಿ. ಆ ನಂತರ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾದ ನಂತರ ಈ ಪ್ರಶಸ್ತಿಯನ್ನ 3 ಜನರಿಗೆ ನೀಡಲಾಯಿತು. ಆ 3 ಜನಗಳಲ್ಲಿ ಪ್ರಮುಖವಾಗಿ ಈ ಪ್ರಶಸ್ತಿಯನ್ನ ಪಡೆದುಕೊಂಡವರಲ್ಲಿ 3 ಜನಗಳು ಯಾರು ಅಂದ್ರೆ, ಒಂದೇದು ಸಿ
ರಾಜಗೋಪಾಲಾಚಾರಿ ಅಂತ ತಿಳ್ಕೊಂಡ್ಬರ್ತೈತಿ. ರಾಜಕೀಯ ಕ್ಷೇತ್ರಕ್ಕಾಗಿ ಈ ಪ್ರಶಸ್ತಿಯನ್ನ ನೀಡಲಾಯಿತು. ಸಿ ವಿ ರಾಮಣ್ಣ ಅಂತ ತಿಳ್ಕೊಂಡ್ ಬರ್ತಾರ, ವಿಜ್ಞಾನ ಕ್ಷೇತ್ರಕ್ಕಾಗಿ ಇವರಿಗೆ ನೀಡಲಾಯಿತು. ಸರ್ವಪಲ್ಲಿ ರಾಧಾಕೃಷ್ಣನ್ ರವರಿಗೆ ಅಂತ ತಿಳ್ಕೊಂಡು ತತ್ವಶಾಸ್ತ್ರ ಶಿಕ್ಷಣಕ್ಕಾಗಿ ನೀಡಲಾಯಿತು ಅಂತ ತಿಳ್ಕೊಂಡು ಈ ಮೂರು ಜನಗಳು ವ್ಯಕ್ತಿಗಳು ಅಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ನ, ಸಿ ವಿ ರಾಮಣ್ಣ, ಸಿ ರಾಜಗೋಪಾಲಾಚಾರಿ ಎನ್ನುವ ವ್ಯಕ್ತಿಗಳಿಗೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಯಿತು ಅಂತ ತಿಳ್ಕೊಂಡು ನಾವು ಓದ್ತೀವಿ. ಇಷ್ಟೇ ಓದಿದ್ರು ವಿಷಯ ಸಂಗ್ರಹ ಜಾಸ್ತಿ ಆಗುದಿಲ್ಲ. ಅದಕ್ಕೊಂದ್ ಸ್ವಲ್ಪ ಏನ್ರ ಯಾಡ್ ಮಾಡ್ಬೇಕಾಗ್ತೈತಿ, ಏನ್ರ ಸಣ್ಣ ಸಣ್ಣ ನೋಟ್ಸ್ ಮಾಡ್ಬೇಕಾಗ್ತೈತಿ, ಅಥವಾ ವಿಶ್ಲೇಷಣೆ ಮಾಡ್ಬೇಕಾಗ್ತೈತಿ. ಈಗ ಉದಾಹರಣೆಗಾಗಿ ಸಿ ರಾಜಗೋಪಾಲಾಚಾರಿ ಅಂತ ತಿಳ್ಕೊಂಡು ಒಬ್ಬರನ್ನ ತಗೊಂಡೆ. ಸಿ ರಾಜಗೋಪಾಲಾಚಾರಿ ಯಾರು ಅಂತ ತಿಳ್ಕೊಂಡು ಪ್ರಶ್ನೆ ಮಾಡ್ಕೊಂಡಾಗ ಅಲ್ಲಿ ಮೊದಲಿಗೆ ಇದಕ್ಕೊಂದು ನಾಲ್ಕು ಯಾಡ್ ಮಾಡ್ಕೊಳ್ಳೋಣ. ಸಿ ರಾಜಗೋಪಾಲಾಚಾರಿ ಅಂದ್ರ ಸ್ವತಂತ್ರ ಭಾರತದ ಮೊದಲನೆಯ ಭಾರತೀಯ ಗವರ್ನರ್ ಜನರಲ್ ಅಂತ ತಿಳ್ಕೊಂಡು ತಗೋತೀವಿ. ಅದ್ರ ಕೆಳಗೆ ತಗೊಂಡಾಗ ಬರೇ ಸ್ವತಂತ್ರ ಭಾರತದ ಗವರ್ನರ್ ಜನರಲ್ ಅಂತ ತಿಳ್ಕೊಂಡು ತಗೊಂಡಾಗ ಲಾರ್ಡ್ ವಿಲಿಯಂ ಬೆಂಟಿಂಗ್, ಲಾರ್ಡ್ ಮೌಂಟ್ ಬೆಟನ್ ಅಂತ ತಿಳ್ಕೊಂಡು ತಗೋತೀವಿ. ಅದ್ರ ಕೆಳಗೆ ತಗೊಂಡಾಗ ಬರೇ ಭಾರತದ ಗವರ್ನರ್ ಜನರಲ್ ಅಂತ ತಿಳ್ಕೊಂಡು ತಗೊಂಡಾಗ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ತಿಳ್ಕೊಂಡು ತಗೋತೀವಿ. ಈ ಮೂರು ಭಾರತಕ್ಕೆ ಸಂಬಂಧಪಟ್ಟಿದ್ದು. ನಾಲ್ಕನೇದು ಬರೇ ಬಂಗಾಳದ ಗವರ್ನರ್ ಜನರಲ್ ಅಂತ ತಿಳ್ಕೊಂಡು ತಗೊಂಡಾಗ ವಾರ್ನ್ ಹೆಸ್ಟಿಂಗ್ಸ್ ಅಂತ ತಿಳ್ಕೊಂಡು ತಗೋತೀವಿ. ಬರೇ ಬಂಗಾಳದ ಗವರ್ನರ್ ಅಂತ ತಿಳ್ಕೊಂಡು ತಗೊಂಡಾಗ ರಾಬರ್ಟ್ ಕ್ಲೈವ್ ಅಂತ ತಿಳ್ಕೊಂಡ್ ಬರ್ತೇವೆ. ಅಂದ್ರೆ ಒಂದ್ ತಗೊಂಡಾಗ ಅದಕ್ಕೆ ಆಡ್ ಮಾಡುವಂತದ್ದು ತಿಳಿಲ್ಲ. ಇನ್ನೊಂದ್ಸಲ ನೋಡಿ, ಬಂಗಾಳದ ಮೊದಲನೆಯ ಗವರ್ನರ್, ಬಟ್ ಇಲ್ಲಿ ಜನರಲ್ ಇಲ್ಲ, ಭಾರತ ಇಲ್ಲ, ಬರೇ ಬಂಗಾಳ ಅಂತ ತಿಳ್ಕೊಂಡು ತಗೋತೀವಿ. ಬಂಗಾಳದ ಮೊದಲು ಗವರ್ನರ್ ಅಂದ್ರ ರಾಬರ್ಟ್ ಕ್ಲೈವ್. ಎರಡನೇ ತಗೊಂಡಾಗ ಬಂಗಾಳದ ಮೊದಲನೆಯ ಗವರ್ನರ್ ಜನರಲ್ ಇಲ್ಲಿ 1773ರ ರೆಗ್ಯುಲೇಟಿಂಗ್ ಆಕ್ಟ್ ದ ಮೂಲಕ ಇಲ್ಲಿ ಜನರಲ್ ಅನ್ನುವಂತ ಒಂದು ಶಬ್ದ ಹಚ್ಕೊಳ್ತೈತಿ. ಬಂಗಾಳದ ಗವರ್ನರ್ ಜನರಲ್ ವಾರ್ನ್ ಹೆಸ್ಟಿಂಗ್ಸ್ ಅಂತ ತಿಳ್ಕೊಂಡು ಇವೆರಡೂ ಬಂಗಾಳಕ್ಕೆ ಸೀಮಿತ ಆಗಿದ್ದು. ಈಗ ಮುಂಬೈಯ ಮದ್ರಾಸ ಬಂಗಾಳ ಕೂಡಿಕೊಂಡು ಭಾರತ ಅಂತ ತಿಳ್ಕೊಂಡಾಯ್ತು. ಹಾಗೆ ಭಾರತದ ಮೊದಲು ಗವರ್ನರ್ ಜನರಲ್ ಅಂತ ತಿಳ್ಕೊಂಡು ತಗೊಂಡಾಗ ವಿಲಿಯಂ ಬೆಂಟಿಂಕ್ ಅಂತ ತಿಳ್ಕೊಂಡ್ ಬರ್ತೈತಿ, ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತ ತಿಳ್ಕೊಂಡ್ ಬರ್ತೈತಿ. ಇದೇ ಭಾರತ ದೇಶ ಸ್ವತಂತ್ರವಾದರೂ ಕೂಡ ನಾವು ಬ್ರಿಟಿಷರ ಕೈಯೊಳಗೆ ಇಟ್ಟಿದ್ದೇವೆ ಸೌಜನ್ಯಕ್ಕಾಗಿ. 1947 ಸ್ವತಂತ್ರ ನಂತರದ ಭಾರತದ ಗವರ್ನರ್ ಜನರಲ್ ಅಂತ ತಿಳ್ಕೊಂಡು ತಗೊಂಡಾಗ ಲಾರ್ಡ್ ಮೌಂಟ್ ಬೆಟನ್ ಅಂತ ತಿಳ್ಕೊಂಡ್ ಬರ್ತೈತಿ. ಕೊನೆಯದಾಗಿ ಸ್ವತಂತ್ರ ಭಾರತದ ಭಾರತೀಯ ಗವರ್ನರ್ ಜನರಲ್ ಅಂತ ತಿಳ್ಕೊಂಡು ತಗೊಂಡಾಗ ಸಿ ರಾಜಗೋಪಾಲಾಚಾರಿ ಅಂತ ತಿಳ್ಕೊಂಡ್ ಬರ್ತೈತಿ. ಇವರು ಭಾರತೀಯರಾಗಿದ್ದು ರಾಜಕೀಯ ಕ್ಷೇತ್ರಕ್ಕಾಗಿ ಭಾರತ ರತ್ನ ಪ್ರಶಸ್ತಿಯನ್ನ ಇವರಿಗೆ ಕೊಟ್ಟರು. ಇವರೊಬ್ಬರು ಸ್ವತಂತ್ರ ಹೋರಾಟಗಾರರು ಕೂಡ ಹೌದು ಅಂತ ತಿಳ್ಕೊಂಡು ಗುರುತಿಸ್ತೇವೆ. ಅಂದ್ರೆ ರಾಜಕೀಯ ಕ್ಷೇತ್ರಕ್ಕಾಗಿ ಸಿ ರಾಜಗೋಪಾಲಾಚಾರಿ ಈ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ್ರು ಅಂತ ತಿಳ್ಕೊಂಡು ನಾವು ಅಧ್ಯಯನ ಮಾಡುವಾಗ ಈ ಅಂಶಗಳನ್ನ ಮೆಲುಕು ಹಾಕಬೇಕು ಅಂತ ತಿಳ್ಕೊಂಡು. ಅದೇ ರೀತಿ ಸಿ ವಿ ರಾಮಣ್ಣ ಅಂತ ತಿಳ್ಕೊಂಡು ಬರ್ತಾರೆ. ಸಿ ವಿ ರಾಮನ್ರು ಭೌತಶಾಸ್ತ್ರ ವಿಭಾಗದಲ್ಲಿ ವಿಶೇಷವಾಗಿರುವಂತ ಸಾಧನೆ ಮಾಡಿದ್ರು. ರಾಮನ್ ಇಫೆಕ್ಟ್ ಅನ್ನುವಂತ ವಿಷಯವನ್ನ ಬೆಂಗಳೂರು ನಗರದಿಂದಲೇ ಜಗತ್ತಿಗೆ ಪರಿಚಯಿಸಿದಂತವರು. 1930ರಲ್ಲಿ ಇವರಿಗೆ ನೊಬೆಲ್ ಪಾರಿತೋಷಕನು ಕೂಡ ಬಂತು. ಅಂದ್ರೆ ಬೆಳಕಿನ ಚದುರುವಿಕೆಯ ಸಿದ್ಧಾಂತವನ್ನ ಜಗತ್ತಿಗೆ ಪರಿಚಯಿಸಿದ್ದು ಇವರು ಭಾರತೀಯರಾದ ಕಾರಣ ವಿಜ್ಞಾನ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ್ದಕ್ಕಾಗಿನೇ 1954ರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇನ್ನು ಇದೇ ಸಮಯದಲ್ಲೇ ಮೂರನೇ ವ್ಯಕ್ತಿಗಳು ಕೂಡ ಅಂದ್ರ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಅಂತ ತಿಳ್ಕೊಂಡ್ ಬರ್ತೈತಿ. ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಅಂತ ತಿಳ್ಕೊಂಡ್ರ ತಮಿಳುನಾಡಿನ ತಿರುತ್ತಣಿ ಎನ್ನುವ ಸ್ಥಳದಲ್ಲಿ ಜನಿಸಿರುವಂತ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ, ರಾಷ್ಟ್ರದ ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರದ ರಾಷ್ಟ್ರಪತಿಯಾಗಿ 1975ರಲ್ಲಿ ತಾವು ಮರಣ ಹೊಂದುವಾಗ ತಮ್ಮ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲು ಕರೆ ನೀಡಿ ಮರಣ ಹೊಂದಿದ್ದರಿಂದಲೇ ಇವತ್ತು ಶಿಕ್ಷಕರ ದಿನಾಚರಣೆಯನ್ನಾಗಿ ನಾವು ಸೆಪ್ಟೆಂಬರ್ 5 ಆಚರಿಸ್ತೀವಿ ಅಂತ ತಿಳ್ಕೊಂಡು. ಇಲ್ಲಿ ದಿನಾಂಕಗಳು ಬಂದಾಗ ದಿನಾಚರಣೆಗಳು ಅಂತ ತಿಳ್ಕೊಂಡು ಬಂದಾಗ ಒಂದು ಬಂತು ಶಿಕ್ಷಕರ ದಿನಾಚರಣೆ ಅಂತ ತಿಳ್ಕೊಂಡು ತಗೊಂಡಿವಿ. ಬಟ್ ಶಿಕ್ಷಕರ ದಿನಾಚರಣೆ ತಗೊಂಡಿವಿ ಅಂತಂದಾಗ ಅದಕ್ಕೊಂದು 8-10 ಆಡ್ ಮಾಡ್ಬೇಕಾಗ್ತೈತಿ.
ಅಂದ್ರೆ ಹಂಗ ಹೋದ್ರೆ ಏನಾಗ್ತೈತಿ, ಒಂದ ಅಂಕದಾಗ್ತೈತಿ, ವಿಶ್ಲೇಷಣಾತ್ಮಕ ಅಂತ ಕೂಡ ಅನ್ಸ್ಕೊಳಂಗಿಲ್ಲ. ಈ ಕಾರಣಕ್ಕಾಗಿ ಇಲ್ಲಿ ಜನವರಿ 9 ಅಂತ ತಿಳ್ಕೊಂಡ್ಬರ್ತೈತಿ. ಜನವರಿ 9 ಅಂತಂದ್ರ ಭಾರತೀಯ ಪ್ರವಾಸಿ ದಿನಾಚರಣೆ ಅಂತ ತಿಳ್ಕೊಂಡು ತಗೋತೀವಿ. ಜನವರಿ 15 ಅಂತ ತಿಳ್ಕೊಂಡಂದ್ರೆ ಸೈನಿಕ ದಿನಾಚರಣೆ ಅಂತ ತಿಳ್ಕೊಂಡು ತಗೋತೀವಿ. ಜನವರಿ 23 ಅಂತ ತಿಳ್ಕೊಂಡು ತಗೊಂಡಾಗ ಸುಭಾಷ್ ಚಂದ್ರ ಬೋಸ್ರ ಜಯಂತಿ ಅಂತ ತಿಳ್ಕೊಂಡು ತಗೋತೀವಿ. ಜನವರಿ 24 ಅಂತಂದ್ರೆ ಭಾರತೀಯ ಹೆಣ್ಣು ಮಗುವಿನ ದಿನಾಚರಣೆ ಅಂತ ತಿಳ್ಕೊಂಡು ತಗೋತೀವಿ. ಜನವರಿ 25 ಅಂತ ತಿಳ್ಕೊಂಡ್ರೆ ಮತದಾರರ ದಿನಾಚರಣೆ ಅಂತ ತಿಳ್ಕೊಂಡು ತಗೋತೀವಿ. ಜನವರಿ 30 ಅಂತಂದ್ರೆ ಹುತಾತ್ಮರ ದಿನಾಚರಣೆ, ಸರ್ವೋದಯದ ದಿನಾಚರಣೆ ಅಂತ ತಿಳ್ಕೊಂಡು ತಗೋತೀವಿ. ಫೆಬ್ರವರಿ 14 ಅಂತ ತಿಳ್ಕೊಂಡು ತಗೊಂಡಾಗ ಇಲ್ಲಿ ಪ್ರೇಮಿಗಳ ದಿನಾಚರಣೆ ಅಂತ ತಿಳ್ಕೊಂಡು ತಗೋತೀವಿ. ಮಾರ್ಚ್ 8 ಅಂತ ತಿಳ್ಕೊಂಡು ತಗೊಂಡಾಗ ವಿಶ್ವ ಮಹಿಳಾ ದಿನಾಚರಣೆ ಅಂತ ತಿಳ್ಕೊಂಡು ತಗೋತೀವಿ. ಮಾರ್ಚ್ 22 ಅಂತ ತಿಳ್ಕೊಂಡು ತಗೊಂಡಾಗ ಭೂ ದಿನಾಚರಣೆ ಅಂತ ತಿಳ್ಕೊಂಡು ತಗೋತೀವಿ. ಹೀಗೆ ಹಲವಾರು ದಿನಾಚರಣೆ ಡಿಸೆಂಬರ್ ತರ ನಾವು ಇಲ್ಲಿ ಮಿನಿಮಮ್ ಪುಸ್ತಕದೊಳಗ, ನೋಟ್ಸ್ ನೊಳಗ, ಮ್ಯಾಗಜಿನ್ ಒಳಗ ಸಿಕ್ಕಾಪಟ್ಟೆ ಇರ್ತೈತಿ. ನಮ್ಮ ಅನುಕೂಲ ತಕ್ಕಂತೆ ಅದಕ್ಕೆ 12, 10 ಅಟ್ಯಾಚ್ ಮಾಡಿಟ್ರೆ ಸಾಕು. ಅಂದ್ರ ಈಗ ನವೆಂಬರ್ 14 ಅಂತ ತಿಳ್ಕೊಂಡು ಮಕ್ಕಳ ದಿನಾಚರಣೆ ಅಂತ ತಿಳ್ಕೊಂಡು, ಡಿಸೆಂಬರ್ 1 ವಿಶ್ವ ಅಂತಾರಾಷ್ಟ್ರೀಯ ಏಡ್ಸ್ ದಿನಾಚರಣೆ ಅಂತ ತಿಳ್ಕೊಂಡು, ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನಾಚರಣೆ ಅಂತ ತಿಳ್ಕೊಂಡು, ಹಿಂಗೆ ಹಲವಾರು ವಿಷಯಗಳನ್ನು ನಾವು ಇಲ್ಲಿ ತಗೋಬಹುದು. ಬಟ್ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ 3 ಜನಕ್ಕೆ ಈ ಪ್ರಶಸ್ತಿಯನ್ನ ನೀಡಿದ್ರು ಅಂತ ತಿಳ್ಕೊಂಡು ಚರ್ಚೆ ಮಾಡುವಾಗ ಈ ವಿಷಯಗಳನ್ನ ಯಾಡ್ ಮಾಡ್ಕೊಂಡಿದ್ದಾದ್ರೆ, ಇನ್ನ ಇದೇ ಪ್ರಶಸ್ತಿಯನ್ನ 1955ರಲ್ಲಿ ಪಡೆದುಕೊಂಡವರು ಅಂತ ತಿಳ್ಕೊಂಡ್ ಬರ್ತೇವೆ. ಭಾರತ ರತ್ನ ಪ್ರಶಸ್ತಿಯನ್ನ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಇಬ್ಬರು ವಿಶೇಷ ವ್ಯಕ್ತಿಗಳು ಪಡ್ಕೊಂಡಿತ್ತು. ಅದರೊಳಗೆ ಮೊದಲನೇದು ಭಾರತ ದೇಶದ ಮೊದಲನೆಯ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರೂರವರು 1955ರಲ್ಲಿ ಇವರಿಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಬಟ್ ಜವಾಹರ್ಲಾಲ್ ನೆಹರು ಈ ಪ್ರಶಸ್ತಿ ಪಡ್ಕೋತಾರ ಅಂತ ತಕೊಂಡ ತಕ್ಷಣ ಬರೀ ಜವಾಹರ್ಲಾಲ್ ನೆಹರು ಅವರಿಗೆ ಈ ಪ್ರಶಸ್ತಿ ಕೊಟ್ಟರು ಅಂತ ತಿಳ್ಕೊಂಡು ಹೋದ್ರಾಗ ಏನು ಅಭಿವೃದ್ಧಿ ಇಲ್ಲ. ಬಟ್ ಜವಾಹರ್ಲಾಲ್ ನೆಹರು ದೇಶಕ್ಕೆ ಕೊಡಮಾಡಲ್ಪಟ್ಟಿರುವಂತ ಕೊಡುಗೆಗಳ ಆಧಾರವಾಗಿಟ್ಟುಕೊಂಡು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರ ವಿಷಯವನ್ನ ಕಲೆಕ್ಟ್ ಮಾಡೋದಾದ್ರೆ, ವ್ಯಕ್ತಿಗಳ ಕುರಿತು 1889ರಲ್ಲಿ ನವೆಂಬರ್ 14ರಂದು ಉತ್ತರ ಪ್ರದೇಶದ ಅಲಹಾಬಾದಿನಲ್ಲಿ ಜನಿಸಿದರು ಅಂತ ತಿಳ್ಕೊಂಡ್ಬರ್ತೈತಿ. ಕಾಶ್ಮೀರಿ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದವರು ಜವಾಹರ್ಲಾಲ್ ನೆಹರು. ಇವರ ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪ ರಾಣಿ, ಹೆಂಡತಿ ಕಮಲಾ ನೆಹರು, ಮಗಳು ಇಂದಿರಾ ಗಾಂಧಿ ಅಂತ ತಿಳ್ಕೊಂಡು ತೋರ್ತಾರೆ. ಅಂದ್ರೆ ಇವರು ಫ್ಯಾಮಿಲಿ ಮ್ಯಾಟರ್. ಬಟ್ 1889ರಲ್ಲಿ ಜವಾಹರ್ಲಾಲ್ ನೆಹರೂರವರು ಜನಿಸಿದರು ಅಂತ ತಿಳ್ಕೊಂಡು ತಗೊಳ್ಳೋ ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ವಿಷಯ 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂತ ತಿಳ್ಕೊಂಡು ನಡೀತು. ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತವರು ಜವಾಹರ್ಲಾಲ್ ನೆಹರು. ಪಾಕಿಸ್ತಾನದ ಲಾಹೋರಿನ ರಾವಿ ನದಿಯ ದಂಡೆಯ ಮೇಲೆ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು. ಈ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತ ಸಮಯದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಯಿತು ಅಂತ ತಿಳ್ಕೊಂಡು, ಮೇಲಾಗಿ ಸಂಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡಲಾಯಿತು ಅಂತ ತಿಳ್ಕೊಂಡು ಬರ್ತೇವೆ. ಸಂಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನ ಹಾರಿಸಿದರು ಅಂತ ತಿಳ್ಕೊಂಡು ಕೂಡ ಗುರುತಿಸ್ತೇವೆ. ಅಂದ್ರ ಹಲವಾರು ಕಾಂಗ್ರೆಸ್ಸಿನ ಸಮ್ಮೇಳನಗಳು ವಿಶೇಷತೆಯಿಂದ ಕೂಡಿದ್ದು. ಆದ್ರೆ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಂತ ಸಮಯದಲ್ಲಿ ನಾವು ಈ ಕಡೆ ತಗೊಂಡಾಗ 1929ರಲ್ಲಿ ಸಂಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡಿ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನ ಹಾರಿಸಲಾಯಿತು ಅಂತ ತಿಳ್ಕೊಂಡು ತಗೋತೀವಿ. ಆನಂತರ 1948ರಲ್ಲಿ JVP ಕಮಿಟಿ ಅಂತ ತಿಳ್ಕೊಂಡ್ ಬರ್ತೈತಿ. JVP ಕಮಿಟಿ ಅಂದ್ರೆ ಜವಾಹರ್ಲಾಲ್ ನೆಹರು, ಪಟ್ಟಾಭಿ ಸೀತಾರಾಮಯ್ಯ, ಸರ್ದಾರ್ ವಲ್ಲಭಾಯ್ ಪಟೇಲ ಅಂತ ತಿಳ್ಕೊಂಡ್ ಬರ್ತೈತಿ. ಇವ್ರು 3 ಜನಗಳು ಕೂಡಿಕೊಂಡಿರುವಂತ ಒಂದು ಆಯೋಗ. ಅಂದ್ರ
ಭಾಷಾ ಆಧಾರದ ಮೇಲೆ ರಾಜ್ಯಗಳ ರಚನೆ ಮಾಡಬೇಕು ಮಾಡಬಾರದು ಅನ್ನುವುದರ ಕುರಿತು ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಆ ಆಯೋಗದಲ್ಲಿ 1948ರಲ್ಲಿ 3 ಜನ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದವರು ಜವಾಹರ್ಲಾಲ್ ನೆಹರು 1948ರಲ್ಲಿ ಅಂತ ತಿಳ್ಕೊಂಡ್ ಬರ್ತೇವೆ. ಇನ್ನು 1948 ಹಿಡ್ಕೊಂಡು ಪ್ರಧಾನವಾಗಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಮರಣ ಅಂತ ತಿಳ್ಕೊಂಡು ತಗೊಂಡು ಇದರ ಬಗ್ಗೆ ಒಂದು 20 ಶ್ರೇಷ್ಠ ವ್ಯಕ್ತಿಗಳು ಮರಣ ಹೊಂದಿದ ವಿಷಯವನ್ನು ಕೂಡ ನಾವು ಈ ಕಡೆ ಕಲೆಕ್ಟ್ ಮಾಡಬಹುದು. ಮಹಾತ್ಮ ಗಾಂಧೀಜಿಯವರು ಮರಣವಂತ ಆಧಾರ ಇಟ್ಟುಕೊಂಡು ತಗೋಬಹುದು. ಮುಂದೆ ಇದೇ ಜವಾಹರ್ಲಾಲ್ ನೆಹರು ಅಂದ್ರ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಭಾರತದ ಮೊದಲು ಪ್ರಧಾನಮಂತ್ರಿಯಾದ ಜವಾಹರ್ಲಾಲ್ ನೆಹರು ಅವರ ಜೀವನ ಚರಿತ್ರೆಯನ್ನ ವಿಷಯ ಮಾಡಿ ಅಳವಡಿಸಿಕೊಳ್ಬೇಕಾಗಿತ್ತು ಅಂತಂದ್ರೆ 1950ರಲ್ಲಿ ಇವರು ಮಾಡಿದ ಕಾರ್ಯವನ್ನ ನೋಡಿದಾಗ ಮೊದಲು ಬಾರಿಗೆ ಯೋಜನಾ ಆಯೋಗದ ರಚನೆ ಅಂತ ತಿಳ್ಕೊಂಡ್ ಬರ್ತೈತಿ. ಈ ಯೋಜನಾ ಆಯೋಗದ ಮೊದಲನೆಯ ಅಧ್ಯಕ್ಷರು ಕೂಡ ಜವಾಹರ್ಲಾಲ್ ನೆಹರು ಆಗಿದ್ರು. ಯೋಜನಾ ಆಯೋಗದ ಮೊದಲನೆಯ ಉಪಾಧ್ಯಕ್ಷರಾದವರು ಗುಜರಿಲಾಲ್ ನಂದಾ ಅಂತ ತಿಳ್ಕೊಂಡ್ ಬರ್ತೈತಿ. ಈ ಯೋಜನಾ ಆಯೋಗವನ್ನ 2015ರಲ್ಲಿ ನೀತಿ ಆಯೋಗವಾಗಿ ಮಾರ್ಪಟ್ಟಿತ್ತು. 2015ರ ನೀತಿ ಆಯೋಗದ ಮೊದಲನೆಯ ಅಧ್ಯಕ್ಷ ನರೇಂದ್ರ ಮೋದಿ, ಮೊದಲನೆಯ ಉಪಾಧ್ಯಕ್ಷ ಅರವಿಂದ್ ಪನಗಾರಿಯಾ ಅಂತ ತಿಳ್ಕೊಂಡು ಕೂಡ ಬರ್ತೈತಿ. ಅದೇ 1950ರಲ್ಲಿನೇ ಪ್ರಧಾನವಾಗಿ ನಡೆದಿರುವಂತ ಮತ್ತೊಂದು ಘಟನೆ ಯಾವುದು ಅಂತಂದ್ರೆ ಅದೇ ವರ್ಷ ಸಂವಿಧಾನ ಜಾರಿಯಾಯಿತು, ಸುಪ್ರೀಂ ಕೋರ್ಟಿನ ಕಾರ್ಯಾರಂಭವಾಯಿತು, ಭಾರತೀಯ ಸಂಸತ್ತಿನ ಸ್ಥಾಪನೆಯಾಯಿತು. ಸರ್ದಾರ್ ವಲ್ಲಭಾಯಿ ಪಟೇಲ್ರು ಮರಣ ಹೊಂದಿದ್ದ ವರ್ಷವೂ ಕೂಡ 1950 ಅಂತ ಬರ್ತೈತೆ. 1950ರಲ್ಲಿ ಜವಾಹರ್ಲಾಲ್ ನೆಹರು ಮಾಡಿರುವಂತ ಸಾಧನೆ. ನಂತರ 1951ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತ ದೇಶದಲ್ಲಿ ಚುನಾವಣೆಗಳನ್ನು ನಡೆಸಬೇಕು ಅಂತ ತಿಳ್ಕೊಂಡು ನಿರ್ಧಾರ ಮಾಡಲಾಯಿತು. ಘೋಷಣೆ ಮಾಡಿದ್ದು 1951. ಚುನಾವಣೆ ನಡೆದಿದ್ದು ಯಾವಾಗ ಅಂತಂದ್ರೆ 1952ರಲ್ಲಿ ಚುನಾವಣೆ ನಡೆಸಲಾಯಿತು ಅಂತ ತಿಳ್ಕೊಂಡ್ ಬರ್ತೀವಿ. ಅಂದ್ರ ಘೋಷಣೆ ಮಾಡಿದ್ದು 1951, ಚುನಾವಣೆ ನಡೆಸಿದ್ದು 1952. ಇದು ಯಾರ ಪ್ರಧಾನಮಂತ್ರಿಗಳಾಗಿದ್ದಾಗ ನಡೆದಂತ ಕಾರ್ಯ ಅಂತಂದ್ರೆ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಾಗಿದ್ದಾಗ ನಡೆದಂತ ಕಾರ್ಯ ಅಂತ ತಿಳ್ಕೊಂಡು ತಗೋತೀವಿ. ಇನ್ನ ಅದೇ ರೀತಿಯಾಗಿನೇ ಜವಾಹರ್ಲಾಲ್ ನೆಹರೂರವರು ಮಾಡಿರುವಂತ ಸಾಧನೆಗಳನ್ನ ನಾವು ಮೆಲುಕು ಹಾಕುವಂತ ಸಮಯದಲ್ಲಿನೇ 1953ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾಷಾ ಆಧಾರದ ಮೇಲೆ ಆಂಧ್ರ ರಾಜ್ಯವನ್ನ ರಚಿಸಲಾಯಿತು. ಆಂಧ್ರ ರಾಜ್ಯ ರಚನೆಯಾಗಬೇಕು ಅನ್ನುವ ಉದ್ದೇಶದಿಂದಲೇ ಪೊಟ್ಟಿ ಶ್ರೀರಾಮುಲು ಅನ್ನುವಂತ ವ್ಯಕ್ತಿಗಳು ಉಪವಾಸ ಸತ್ಯಾಗ್ರಹ ಮಾಡಿ ಮರಣ ಹೊಂದುತ್ತಾರೆ. ಆ ಪೊಟ್ಟಿ ಶ್ರೀರಾಮುಲು ಮರಣ ಹೊಂದಿದ ನಂತರ ಕೇಂದ್ರ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡ ಬಂದಿದ್ದರಿಂದ 1953ರಲ್ಲಿ ಮೊದಲ ಬಾರಿಗೆ ಆಂಧ್ರ ರಾಜ್ಯ ರಚನೆಯನ್ನ ಮಾಡಲಾಯಿತು ಭಾಷಾಧಾರದ ಮೇಲೆ ಅಂತ ತಿಳ್ಕೊಂಡು. ಅಂದ್ರೆ ಆಂಧ್ರ ರಾಜ್ಯ ರಚನೆ ಕುರಿತು ಉಪವಾಸ ಸತ್ಯಾಗ್ರಹ ಮಾಡಿದವರು ಪೊಟ್ಟಿ ಶ್ರೀರಾಮುಲು. ಅದೇ ರೀತಿ ಕರ್ನಾಟಕ ರಾಜ್ಯ ರಚನೆಯ ಕುರಿತು ಉಪವಾಸ ಸತ್ಯಾಗ್ರಹ ಮಾಡಿದವರು ಅಂದಾನಪ್ಪ ದೊಡ್ಡಮೇಟಿ ಅಂತ ತಿಳ್ಕೊಂಡು ಬರ್ತೇವೆ. ಅಂದಾನಪ್ಪ ದೊಡ್ಡಮೇಟಿಯವರು ತಿಳ್ಕೊಂಡು ಇವರು ಪೊಟ್ಟಿ ಶ್ರೀರಾಮುಲು ಅವರು ಮರಣ ಹೊಂದ್ತಾರೆ. ಬಟ್ ಅಂದಾನಪ್ಪ ದೊಡ್ಡಮೇಟಿಯವರು ಬೇಡಿಕೆಯನ್ನ ಈಡೇರಿಸಿಕೊಳ್ತಾರೆ ಹೊರತು ಮರಣ ಹೊಂದುವುದಿಲ್ಲ ಅಂತ ತಿಳ್ಕೊಂಡು. ಬಟ್ 1953ರಲ್ಲಿ ಆಂಧ್ರ ರಾಜ್ಯ ರಚನೆಯಾಯಿತು ಅಂತ ತಿಳ್ಕೊಂಡು ತಗೋತೀವಿ. ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅಂದ್ರೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ದಾಗ ರಾಜ್ಯ ರಚನೆ ಆಯಿತು ಆಂಧ್ರ ಪ್ರದೇಶ. ಮುಂದೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸ್ಥಾಪನೆಯಾಗುವಲ್ಲಿಯೂ ಕೂಡ ಜವಾಹರ್ಲಾಲ್ ನೆಹರು ಅವರ ಪಾತ್ರ ಪ್ರಮುಖವಾಗಿದ್ದು, ಚೀನಾ ದೇಶದ ಚೌವೆನ್ ಲಾಯರೊಂದಿಗೆ ಪಂಚಶೀಲ ತತ್ವಗಳ ಒಪ್ಪಂದ ಮಾಡಿಕೊಂಡಿದ್ದು ಕೂಡ 1954 ಅಂತ ತಿಳ್ಕೊಂಡ್ ಬರ್ತೇವೆ. ಮುಂದೆ 1955ರಲ್ಲಿ ಪ್ರಧಾನವಾಗಿ ನಡೆದಿರುವಂತ ಕಾರ್ಯಗಳನ್ನು ತಗೊಂಡಾಗ, ಇವರು ಪ್ರಧಾನಮಂತ್ರಿಗಳಾಗಿದ್ದಾಗ ನಡೆದಿರುವಂತ ಕಾರ್ಯ ತಗೊಂಡಾಗ ಭಾರತೀಯ ಸ್ಟೇಟ್ ಬ್ಯಾಂಕಿನ ಸ್ಥಾಪನೆ ಅಂತ ತಿಳ್ಕೊಂಡು ಕೆಲವರು ಕರೀತಾರೆ. ಹೆಸರು ಬದಲಾವಣೆ ಅಂತ ತಿಳ್ಕೊಂಡು ಕರೀತಾರೆ. ಯಾಕೆ ಅಂತಂದ್ರೆ
1921ರಲ್ಲಿ ಸ್ಥಾಪನೆಯಾದ ಇಂಪೀರಿಯಲ್ ಬ್ಯಾಂಕ್ ಅನ್ನ ಒಳಗೊಳ್ಳುವುದರ ಮೂಲಕ 1955ರಲ್ಲಿ ಇದನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ಕೊಂಡು ಕೂಡ ಕರೀತಾರೆ. ಅಂದ್ರೆ ಸದ್ದ ಜಗತ್ತಿನಲ್ಲಿ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿರುವ ಭಾರತೀಯ ಬ್ಯಾಂಕ್ ಯಾವುದು ಅಂತ ತಿಳ್ಕೊಂಡು ತಗೊಂಡಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ತಿಳ್ಕೊಂಡು ತಗೋತೀವಿ. ಬಟ್ ಬ್ಯಾಂಕಿಂಗ್ ಅಂತ ತಿಳ್ಕೊಂಡು ಇಲ್ಲಿ ಬಂದಾಗ ಒಂಚೂರಲ್ಲಿ ಇಂಪಾರ್ಟೆಂಟ್ ಆಗಿ ತಗೊಳ್ಳೋದು 1906ರಲ್ಲಿ ಕೆನರಾ ಬ್ಯಾಂಕಿನ ಸ್ಥಾಪನೆ ಅಂತ ತಿಳ್ಕೊಂಡು, 1907ರಲ್ಲಿ ನ್ಯೂ ಪಂಜಾಬ್ ಬ್ಯಾಂಕಿನ ಸ್ಥಾಪನೆ ಅಂತ ತಿಳ್ಕೊಂಡು, 1913ರಲ್ಲಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಅಂತ ತಿಳ್ಕೊಂಡು, 1921ರಲ್ಲಿ ಇಂಪೀರಿಯಲ್ ಬ್ಯಾಂಕಿನ ಸ್ಥಾಪನೆ ಅಂತ ತಿಳ್ಕೊಂಡು, 1935ರಲ್ಲಿ ರಿಸರ್ವ್ ಬ್ಯಾಂಕ್ ಅಂತ ತಿಳ್ಕೊಂಡು, 1949ರಲ್ಲಿ ರಿಸರ್ವ್ ಬ್ಯಾಂಕಿನ ರಾಷ್ಟ್ರೀಕರಣ ಅಂತ ತಿಳ್ಕೊಂಡು, 1956ರಲ್ಲಿ LICಯ ಸ್ಥಾಪನೆ ಅಂತ ತಿಳ್ಕೊಂಡು, 1975ರಲ್ಲಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ತಿಳ್ಕೊಂಡು, 1980ರಲ್ಲಿ 6 ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತ ತಿಳ್ಕೊಂಡು, ಮೊದಲ 14 ಆಗಿದ್ದು. ಅಂದ್ರೆ 1969ರಲ್ಲಿ 14 ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ, 1980ರಲ್ಲಿ 6 ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ, 1982ರಲ್ಲಿ ನಬಾರ್ಡ್ ಬ್ಯಾಂಕಿನ ಸ್ಥಾಪನೆ ಅಂತ ತಿಳ್ಕೊಂಡು, 2013ರಲ್ಲಿ ಮಹಿಳಾ ಬ್ಯಾಂಕಿನ ಸ್ಥಾಪನೆ ಅಂತ ತಿಳ್ಕೊಂಡು, 2015ರಲ್ಲಿ ಮುದ್ರಾ ಬ್ಯಾಂಕಿನ ಸ್ಥಾಪನೆ ಅಂತ ತಿಳ್ಕೊಂಡ್ ಬರುತ್ತೆ. ಅಂದ್ರೆ ನಾವು ವಿಷಯವನ್ನ ಕಲೆಕ್ಟ್ ಮಾಡುವಾಗ 1905 ಅನ್ನುವ ಅಂಶ ಬಂದಾಗ ಬ್ಯಾಂಕು ಅಂತ ತಿಳ್ಕೊಂಡು ತಗೊಂಡಾಗ ಈ ರೀತಿ ನಾವು ನೋಟ್ಸ್ ಮಾಡಿಟ್ಕೊಂಡಾಗ ಮುಂದೆ ಓದುವಾಗ ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಟಿಪ್ಪಣಿ ಮಾಡ್ಕೋಬೇಕು. ಟಿಪ್ಪಣಿ ಅತಿ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ನಮಗೆ ಬೇಗನೆ ಏನಾಗುತ್ತೈತಿ, ವಿಷಯ ಸಂಗ್ರಹ ಜಾಸ್ತಿ ಆಗ್ತೈತಿ. ಮುಂದೆ ಅದೇ 1955ರಲ್ಲಿ ಅಂತ ತಿಳ್ಕೊಂಡು ಬರ್ತೈತಿ. ಅಂದ್ರ ಪೌರತ್ವ ಕಾಯ್ದೆ ಅಂತ ತಿಳ್ಕೊಂಡ್ ಬರ್ತೈತಿ. ಇಲ್ಲಿ ಪೌರತ್ವ ಕಾಯ್ದೆ ಅಂತ ತಿಳ್ಕೊಂಡು ಇತ್ತೀಚೆಗೆ ಕೆಲವೊಂದು ಕಡೆ CAA ಅಂತ ತಿಳ್ಕೊಂಡು ಬರ್ತೈತಿ. ಅದು ಕೂಡ ಪ್ರಾರಂಭವಾಗಿದ್ದು ಕೂಡ ಇದೇ ಸನ್ನಿವೇಶದಲ್ಲಿ ಅಂತ ತಿಳ್ಕೊಂಡ್ ಬರ್ತೈತಿ. ಪೌರತ್ವ ಕಾಯ್ದೆ ಪಂಚಶೀಲ ತತ್ವಗಳು, ಶೀತಲ ಸಮರ ಅಂತ ತಿಳ್ಕೊಂಡ್ ಬರ್ತೈತಿ. ಟಿಪ್ಪಣಿಗಳನ್ನ ಮುಂದಿನ ವಿಭಾಗಗಳಲ್ಲಿ ನೋಡೋಣ. 1956ರಲ್ಲಿ ICIC ಬ್ಯಾಂಕ್ ಅಂತ ತಿಳ್ಕೊಂಡ್ ಬರ್ತೈತಿ. ಅದನ್ನ ಖಾಸಗೀಕರಣ ಮಾಡಲು ಒಪ್ಪಿಗೆ ಕೊಟ್ಟಿದ್ದು ಕೂಡ ಜವಾಹರ್ಲಾಲ್ ನೆಹರು ಅಂತ ತಿಳ್ಕೊಂಡು, 1957ರಲ್ಲಿ ಗ್ರಾಮ ಪಂಚಾಯಿತಿಗಳ ಇರುವಿಕೆಯ ಬಗ್ಗೆ, ಸ್ಥಾಪನೆಯ ಬಗ್ಗೆ ಅಧ್ಯಯನ ಮಾಡಲು ಭಾರತ ದೇಶದ ಪ್ರಧಾನಮಂತ್ರಿಗಳು ಬಲವಂತರಾವ್ ಮೆಹ್ತಾ ಕಮಿಟಿಯನ್ನ ರಚನೆ ಮಾಡಿದ್ದು 1957ರಲ್ಲಿ ಅಂತ ತಿಳ್ಕೊಂಡ್ ಬರ್ತೇವೆ. ಇವರೇ ಪ್ರಧಾನಮಂತ್ರಿಗಳಾಗಿದ್ದಾಗ 1958ರಲ್ಲಿ ಪ್ರಾರಂಭವಾಗಿದ್ದೇನು ಅಂತಂದ್ರೆ ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಅಂತ ತಿಳ್ಕೊಂಡು. ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಅಂತ ತಿಳ್ಕೊಂಡು ಯಾವ ಮಣ್ಣಿನಲ್ಲಿ ಯಾವ ಬೆಳೆಗಳನ್ನ ಬೆಳಿಬೇಕು ಅನ್ನೋದರ ಬಗ್ಗೆ ಸಂಶೋಧನೆ ಮಾಡೋದು. ಅಂದ್ರೆ ಮಣ್ಣಿನ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ಬೀಜಗಳ ಬಗ್ಗೆ ಆಗಿರಬಹುದು, ಗೊಬ್ಬರಗಳ ಬಗ್ಗೆ ಆಗಿರಬಹುದು, ಅಧ್ಯಯನ ಮಾಡಿ ರೈತರಿಗೆ ಅರಿವು ಮೂಡಿಸುವ ಉದ್ದೇಶಕ್ಕೋಸ್ಕರ 1958ರಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಾಗಿದ್ದಂತ ಸಮಯದಲ್ಲಿನೇ ತೋಟಗಾರಿಕಾ ಮಂಡಳಿಯನ್ನ ಸ್ಥಾಪನೆ ಮಾಡಿದರು ಅಂತ ತಿಳ್ಕೊಂಡ್ಬರ್ತೈತಿ. ಇವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಮಯದಲ್ಲಿನೇ 1959ರಲ್ಲಿ ಮೊಟ್ಟ ಮೊದಲು ಬಾರಿಗೆ ರಾಜಸ್ಥಾನದ ನಾಗೂರಿನಲ್ಲಿ ಗ್ರಾಮ ಪಂಚಾಯಿತಿ ಉದ್ಘಾಟನೆಯಾಯಿತು ಅಂತ ತಿಳ್ಕೊಂಡು ಕರಿತೀವಿ. ಒಂದು ರಾಜಸ್ಥಾನದ ನಾಗೂರ್ನಲ್ಲಿ ಗ್ರಾಮ ಪಂಚಾಯಿತಿ 1959ರಲ್ಲಿ ಆಯ್ತು ಅಂತ ತಿಳ್ಕೊಂಡು, ಪ್ರಸ್ತುತ ಅತಿ ದೊಡ್ಡ ರಾಜ್ಯ ಅಂತ ತಿಳ್ಕೊಂಡು ಯಾವುದು ಅಂದ್ರೆ ರಾಜಸ್ಥಾನ ಅಂತ ತಿಳ್ಕೊಂಡು ಕರಿತೀವಿ. ಈಗ ರಾಜಸ್ಥಾನ ಅಂತ ತಿಳ್ಕೊಂಡು ಪಿನ್ ನಮ್ಗೆ ಸಿಕ್ತು, ಬಟ್ ಇಲ್ಲಿ ಅತಿ ದೊಡ್ಡ ರಾಜ್ಯ ಅಂತ ತಿಳ್ಕೊಂಡ್ರೆ ರಾಜಸ್ಥಾನ. ಅದಕ್ಕೆ ಒಂದು 4 ಆಡ್ ಮಾಡ್ಕೊಳ್ಳಿ. ಅತಿ ದೊಡ್ಡ ರಾಜ್ಯ ಅಂದ್ರೆ ರಾಜಸ್ಥಾನ, ಅತಿ ದೊಡ್ಡ ದೇಶ ಅಂತಂದ್ರ ರಷ್ಯಾ, ಅತಿ ದೊಡ್ಡ ಖಂಡ ಅಂದ್ರ ಏಷ್ಯಾ, ಅತಿ ದೊಡ್ಡ ಜನಸಂಖ್ಯೆಯ ರಾಷ್ಟ್ರ ಚೀನಾ, ಅತಿ ದೊಡ್ಡ ನದಿ ಅಮೆಜಾನ್, ಅತಿ ದೊಡ್ಡ ಗ್ರಹ ಗುರುಗ್ರಹ, ಅತಿ ದೊಡ್ಡ ಪ್ರಾಣಿ ನೀಲಿ ತಿಮಿಂಗಲ, ಅತಿ ದೊಡ್ಡ ಹಾವು ಅಮೆಜಾನ್ ನದಿ ಬಯಲು ಪ್ರದೇಶದಲ್ಲಿ ಕಂಡು ಬರುವಂತ ಅನ್ನಕೊಂಡ ಹಾವು ಅಂತ ತಿಳ್ಕೊಂಡು ಬರುತ್ತೆ. ಈಗ ಅದ್ರ ಜೊತೆ ಆಡ್ ಮಾಡುವಂತದ್ದು ಒಂದೊಂದು ಸ್ವಲ್ಪ ಆಡ್ ಮಾಡ್ಕೋಬೇಕು. ನಮಗೆ ಬೇಕಾದ ಅಂಶಗಳನ್ನು ತಗೊಂಡು ಹಗುರಾಗಿ
ಅಂದ್ರೆ ವಜ್ಜಿ ಮಾಡ್ಕೊಳ್ಳಾರ್ದೇನೆ ನಮಗ ನೆನಪಿನಲ್ಲಿ ಉಳಿಯುವಂತ ಅಂಶಗಳನ್ನ ತೆಗೆದುಕೊಂಡು ಸಣ್ಣ ಸಣ್ಣ ಟಿಪ್ಪಣಿ ಮಾಡ್ಕೋಬೇಕೆ ಹೊರತು ಸಿಕ್ಕಾಪಟ್ಟೆ ಪುಸ್ತಕ ತಗೊಂಡು ನಾವು ಬೇಕಾದಂಗ್ ಮನಸ್ಸಿಲ್ಲಾರ್ದೆ ಬರೋದೇವಂದ್ರೆ ನೆನಪಿಡಂಗಿಲ್ಲ. ಬಟ್ ಹಗುರವಾಗಿ ತಗೊಳ್ಳುವಂತ ಅಂಶಗಳು. ಬಟ್ ಇಲ್ಲಿ ಜವಾಹರ್ಲಾಲ್ ನೆಹರು 1959 ಬಂದಾರ. ಇನ್ನೊಂದು ಸ್ವಲ್ಪ ಇವ್ರ ಬಗ್ಗೆ ಅಂದ್ರ 1960ರಲ್ಲಿ ಜವಾಹರ್ಲಾಲ್ ನೆಹರು ಮಾಡಿರುವ ಕಾರ್ಯ ಏನು ಅಂತಂದ್ರೆ, ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಸಿಂಧೂ ನದಿ ನೀರಿನ ಸಮಸ್ಯೆ ಅಂತ ತಿಳ್ಕೊಂಡಿತ್ತು. ಈ ಸಿಂಧೂ ನದಿ ಹಿಮಾಲಯ ಪರ್ವತದ ಟಿಬೇಟಿನ ಮಾನಸ ಸರೋವರದ ಕಬಾಟ್ ಎಂಬುವ ಸ್ಥಳದಲ್ಲಿ ಹುಟ್ಟಿ ಭಾರತದ 2 ರಾಜ್ಯಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮತ್ತು ಸ್ವಲ್ಪ ಭಾಗ ಪಂಜಾಬ್ನಲ್ಲಿ ಹರಿದು ಪಾಕಿಸ್ತಾನದ ಜೀವ ನದಿ ಎಂದು ಕರೆಯಿಸಿಕೊಂಡಿದೆ. ಈ ನದಿ ನೀರಿನ ಹಂಚಿಕೆಯ ಕುರಿತು 1960ರಲ್ಲಿ ಭಾರತ ಪಾಕಿಸ್ತಾನದ ಮಧ್ಯೆ ಒಂದು ಒಪ್ಪಂದವಾಯಿತು. ಆ ಒಪ್ಪಂದದ ಹೆಸರೇ ಸಿಂಧೂ ನದಿ ನೀರಿನ ಒಪ್ಪಂದ ಅಂತ ತಿಳ್ಕೊಂಡ್ ಬರ್ತೇವೆ. ಈ ಸಿಂಧೂ ನದಿ ನೀರಿನ ಒಪ್ಪಂದದ ನಂತರ 1961ರಲ್ಲಿ ಆಗಿರುವಂತಹ ಕಾರ್ಯ, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಗಳಾಗಿದ್ದಾಗ ನಡೆದಿರುವಂತಹ ಕಾರ್ಯ 1961 ವರದಕ್ಷಿಣಾ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡ್ ಬರ್ತೇವೆ. ವರದಕ್ಷಿಣಾ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು 1961 ಅಂತ ತಿಳ್ಕೊಂಡು ತಗೊಂಡೇವಿ. ಬಟ್ ಸರ್ಕಾರಿ ಕೆಲಸ ಮಾಡುವ ಮಹಿಳೆಯರಿಗೆ ಹೆರಿಗೆ ರಜೆ ಘೋಷಣೆಯಾಗಿದ್ದು ಕೂಡ 1961 ಅಂತ ತಿಳ್ಕೊಂಡು ತಗೊಳ್ತೀವಿ. ಈಗ ವರದಕ್ಷಿಣೆ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು ತಗೊಂಡಾಗ ಅದಕ್ಕೆ ಒಂದು ಸ್ವಲ್ಪ ಆಡ್ ಮಾಡ್ಕೋಬೇಕು. ಏನ್ ಆಡ್ ಮಾಡ್ಕೋಬೇಕು ಅಂದ್ರೆ 1798ರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಕಾಯ್ದೆ ಅಂತ ತಿಳ್ಕೊಂಡು ತಗೋತೀವಿ. 1829ರಲ್ಲಿ ಸತಿ ಸಹಗಮನ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು, 1830ರಲ್ಲಿ ಹೆಣ್ಣು ಭ್ರೂಣ ಹತ್ಯಾ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು, 1848ರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಕಾಯ್ದೆ ಅಂತ ತಿಳ್ಕೊಂಡು ತಗೋತೀವಿ. 1929ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು ತಗೋತೀವಿ. ಇವೆಲ್ಲ ಬ್ರಿಟಿಷರಿದ್ದಾಗ ಆಗಿರುವಂತ ಕಾಯ್ದೆಗಳು. ಮುಂದೆ 1955ರಲ್ಲಿ ಪೌರತ್ವ ಕಾಯ್ದೆ ಅಂತ ತಿಳ್ಕೊಂಡು ಬರ್ತೈತಿ. 1961ರಲ್ಲಿ ವರದಕ್ಷಿಣಾ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು ಬರ್ತೈತಿ. 1975ರಲ್ಲಿ ಜೀತ ಪದ್ಧತಿ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು ಬರ್ತೈತಿ. 1986ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು ಬರ್ತೈತಿ. ಅರಣ್ಯ ನಾಶ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು ಕೂಡ ಬರ್ತೈತಿ. 2013ರಲ್ಲಿ ಮಹಿಳಾ ದೌರ್ಜನ್ಯ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು, 2015ರಲ್ಲಿ ನ್ಯೂ ಅಂದ್ರೆ ಹೊಸ ಗೋಹತ್ಯಾ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು, 2016ರಲ್ಲಿ ದೊಡ್ಡ ನೋಟು ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು, 2017ರಲ್ಲಿ GST ಕಾಯ್ದೆ ಅಂತ ತಿಳ್ಕೊಂಡು, 2018ರಲ್ಲಿ ಪೆಟ್ರೋಲಿಯಂ ಆಮದು ಸರಳೀಕರಣ ಕಾಯ್ದೆ ಅಂತ ತಿಳ್ಕೊಂಡು, 2019ರಲ್ಲಿ ಸಿಕ್ಕಾಪಟ್ಟೆ ಕಾಯ್ದೆಗಳು. 2019ರಲ್ಲಿನೇ ತ್ರಿವಳಿ ತಲಾಖ್ ಕಾಯ್ದೆ ಅಂತ ತಿಳ್ಕೊಂಡು ಕೂಡ ಬರ್ತೈತಿ. ಮೇಲಾಗಿ ಜಮ್ಮು ಕಾಶ್ಮೀರ ಲಡಾಖ ಮರು ನಿರ್ಮಾಣ ಕಾಯ್ದೆ ಅಂತ ತಿಳ್ಕೊಂಡು ಕೂಡ ಬರ್ತೈತಿ. ಅಲ್ಲೇ ಜಮ್ಮು ಕಾಶ್ಮೀರ ಲಡಾಖ ಮರು ನಿರ್ಮಾಣ ಕಾಯ್ದೆ ಅಂತ ತಿಳ್ಕೊಂಡು, ತ್ರಿವಳಿ ತಲಾಖ್ ಕಾಯ್ದೆ ಅಂತ ತಿಳ್ಕೊಂಡು, CAA ಅಂತ ತಿಳ್ಕೊಂಡು ಕೂಡ ಬರ್ತೈತಿ. CAA ಅಂತ ತಿಳ್ಕೊಂಡು ಕೂಡ ಇಲ್ಲಿ ಗುರುತಿಸ್ತೀವಿ. 2020 ಅಂತ ತಿಳ್ಕೊಂಡು ತಗೋತೀವಿ. ಇಲ್ಲಿ ಯಾವುದಾದ್ರೂ ಕಾಯ್ದೆಗಳಿದ್ರೆ ಅಟ್ಯಾಚ್ ಮಾಡ್ಕೋಬಹುದು. ಅದು ಯಾಕೆ ಈ ಉದಾಹರಣೆ ಅಂತಂದ್ರ, ಸಾಮಾನ್ಯ ಜ್ಞಾನ ಓದುವಂತ ಸಮಯದೊಳಗ ನಾವು ಒಂದೊಂದು ಅಂಕದ ಪ್ರಶ್ನೆಗಳಿಗೆ ಪ್ರಬಂಧ ಮಾದರಿಯ ವಿಷಯವನ್ನ ಅಟ್ಯಾಚ್ ಮಾಡಿಟ್ಟಾಗ ಅದು ಹೇಳಲು ಆಗಿರ್ಬೋದು, ಮಾತನಾಡಲಾಗಿರ್ಬೋದು, ಇನ್ನಾವುದೋ ಸಂದರ್ಭದಲ್ಲಿ ಚರ್ಚೆ ಮಾಡಲು ಆಗಿರ್ಬೋದು, ಈ ಅಂಶಗಳೇನಾಗಿಬಿಡ್ತೈತಿ ಸಾಕಾಗ್ತೈತಿ. ಈ ರೀತಿ ಸ್ವಲ್ಪವಾಗಿ ಕಲೆಕ್ಟ್ ಮಾಡ್ಕೋಬೇಕು. ಒಂದೊಂದು ಚಿಕ್ಕ ಟಿಪ್ಪಣಿ, ಇದು ಒಂದು ಟಿಪ್ಪಣಿ.
ಈ ಅಂಶಗಳನ್ನ ಇನ್ನಷ್ಟು ಕೂಡ ಬೆಳೆಸಲಾಕೂ ಕೂಡ ಅವಕಾಶ ಐತಿ. ಇನ್ನಷ್ಟು ಕೂಡ ಅಂಶ ಐತೆ ಅಂದ್ರೆ ಇಲ್ಲಿ ಜಮ್ಮು ಕಾಶ್ಮೀರ ಲಡಾಖ ಮರು ನಿರ್ಮಾಣ ಕಾಯ್ದೆ ಅಂತ ತಿಳ್ಕೊಂಡು ಟಿಪ್ಪಣಿನೆ, ಮೇಲಾಗಿ ತ್ರಿವಳಿ ತಲಾಖ ಅನ್ನೋದು ಒಂದು ಟಿಪ್ಪಣಿನೆ, ಅಲ್ಲಿ CAA ಅಂತ ತಿಳ್ಕೊಂಡು ಬರುತ್ತೆ, ಅದು ಕೂಡ ಒಂದು ಟಿಪ್ಪಣಿ. ಈ ಒಂದೊಂದು ಟಿಪ್ಪಣಿನೂ ಕೂಡ ಒಂದೊಂದು ಟಿಪ್ಪಣಿ ಮಾಡ್ಕೋಬಹುದು. 1961ರಲ್ಲಿನೇ ಗೋವಾ ವಿಮೋಚನೆ ಅಂತ ತಿಳ್ಕೊಂಡ್ ಬರುತ್ತೆ. ಗೋವಾ ವಿಮೋಚನೆ ಅಂತಂದ್ರೆ ಭಾರತ ದೇಶದ ಒಂದು ಚಿಕ್ಕ ರಾಜ್ಯ ಸ್ವತಂತ್ರವಾಗಿತ್ತು 1961. ಯಾರ ನೇತೃತ್ವದಲ್ಲಿ ಅಂತಂದ್ರೆ TB ಕುಯ್ಯರವರ ನೇತೃತ್ವದಲ್ಲಿ ಸ್ವತಂತ್ರವಾಯಿತು ಅಂತ ತಿಳ್ಕೊಂಡು ಕೂಡ ಗುರುತಿಸ್ತೇವೆ. ಅಂದ್ರೆ ಚಿಕ್ಕ ರಾಜ್ಯ ಗೋವಾ ಅಂತ ತಿಳ್ಕೊಂಡು ಗುರುತಿಸ್ತೇವೆ, ಚಿಕ್ಕ ಖಂಡ ಅಂತ ತಿಳ್ಕೊಂಡು ತಗೊಂಡಾಗ ಆಸ್ಟ್ರೇಲಿಯಾ ಅಂತ ತಿಳ್ಕೊಂಡು ಕೂಡ ಗುರುತಿಸ್ತೇವೆ. ಇನ್ನು ಚಿಕ್ಕ ಖಂಡ ಅಂದ್ರೆ ಚಿಕ್ಕ ರಾಷ್ಟ್ರ ಅಂತಂದ್ರೆ ವೆಟಿಕನ್ ಸಿಟಿ ಅಂತ ತಿಳ್ಕೊಂಡು ಕೂಡ ತಗೋತೀವಿ. 1962ರಲ್ಲಿ ಭಾರತ ಮತ್ತು ಚೀನಾದ ಮಧ್ಯೆ ಯುದ್ಧ ನಡೆದಿದ್ದು ಅಂತ ತಿಳ್ಕೊಂಡು, ಯುದ್ಧ ಅನ್ನುವ ಶಬ್ದ ತಗೊಂಡಾಗ ನಾವು ಪ್ರಾಚೀನ ಕಾಲದಿಂದಲೂ ಕೂಡ ಪ್ರಾಚೀನ ಭಾರತ ಇತಿಹಾಸದಿಂದ ಹಿಡ್ಕೊಂಡು ಆಧುನಿಕ ಭಾರತ ಇತಿಹಾಸದವರೆಗೆ ಯುದ್ಧಗಳು ಅಂತ ತಿಳ್ಕೊಂಡು ತಗೊಂಡಾಗ ಒಂದು ಸಾಮಾನ್ಯವಾಗಿ ಒಂದು 50 ಯುದ್ಧಗಳನ್ನ ವರ್ಷ ಯಾರ ಮಧ್ಯೆ ಯಾವ ಒಪ್ಪಂದ ಅಂತ ತಿಳ್ಕೊಂಡು ಕೂಡ ಕಲೆಕ್ಟ್ ಮಾಡಬಹುದು. ಯುದ್ಧ ಅನ್ನೋ ಶಬ್ದ ಬಂದಾಗ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನ ಅಧ್ಯಯನ ಮಾಡುವಾಗ ಜವಾಹರ್ಲಾಲ್ ನೆಹರೂರವರ ಕುರಿತು ಟಿಪ್ಪಣಿ ರೆಡಿ ಮಾಡುವಂತ ಸಮಯದೊಳಗ ಯುದ್ಧ ಅಂತ ತಿಳ್ಕೊಂಡು ತಗೊಂಡಾಗ 1962 ಅಂತ ತಿಳ್ಕೊಂಡು ಬಂತು. ಅದನ್ನ ಒಂದು 50 ಯುದ್ಧಗಳನ್ನ ಒಂದೇ ಕಡೆ ಕಲೆಕ್ಟ್ ಮಾಡಕ್ಕೂ ಕೂಡ ಈ ಅಂಶ ನಮಗ ಆಧಾರ ಆಗಿಬಿಡ್ತೈತಿ. ಅಂದ್ರ ಮಹಾಭಾರತ ರಾಮಾಯಣ ಕಾಲದಿಂದಲೂ ಕೂಡ ಕಲೆಕ್ಟ್ ಮಾಡಕ್ ಬರ್ತೈತಿ. ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ, ಇತ್ತೀಚೆಗೆ ಪಾಕಿಸ್ತಾನ ಭಾರತದ ಮಧ್ಯೆ ಅಂತ ತಿಳ್ಕೊಂಡು ಬರ್ತೈತಿ. ಪಾಕಿಸ್ತಾನ ಭಾರತದ ಮಧ್ಯೆ ಅಂತಂದ್ರ 1965ರಲ್ಲಿ ಇದು ಬರ್ತೈತಿ, 1971ರಲ್ಲಿ ಅಂತ ತಿಳ್ಕೊಂಡು ಕೂಡ ಬರ್ತೈತಿ, ಮೇಲಾಗಿ 1999 ಅಂತ ತಿಳ್ಕೊಂಡು ಕೂಡ ಬರ್ತೈತಿ. ಇಲ್ಲಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಇಲ್ಲಿದ್ದವರು ಇಂದಿರಾ ಗಾಂಧಿಯವರು, ಇಲ್ಲಿದ್ದವರು ಅಟಲ್ ಬಿಹಾರಿ ವಾಜಪೇಯಿ ಅಂತ ತಿಳ್ಕೊಂಡು ಕೂಡ ಬರುತ್ತೆ. ಇನ್ನು ಮುಂದೆ ಬಂದಾಗ 2016ರಲ್ಲಿ ಆಗಿರುವಂತ ಕೆಲವೊಂದು ಆಪರೇಷನ್ಗಳು ಯುದ್ಧ ಅಂತ ತಿಳ್ಕೊಂಡು ಕನ್ಸಿಡರ್ ಮಾಡ್ಕೊಳಂಗಿಲ್ಲ, ಬಟ್ ಕಲೆಕ್ಟ್ ಮಾಡ್ಕೊಳಕ್ ಶಕ್ಯ ಇದ್ದಿದ್ದ 50ಕ್ಕಿಂತ ಹೆಚ್ಚು ಯುದ್ಧಗಳನ್ನು. ಕೊನೆಯದಾಗಿ 1964ರಲ್ಲಿ ಜವಾಹರ್ಲಾಲ್ ನೆಹರೂರವರ ಮರಣ ಅಂತ ತಿಳ್ಕೊಂಡ್ ಬರ್ತೈತಿ. ಅಂದ್ರೆ ಆತ್ಮೀಯರೇ, 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡಂತ ಮೊದಲನೆಯ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರ ಕುರಿತು ನಾವು ಅಷ್ಟೇ ಅಧ್ಯಯನ ಮಾಡೋದು. 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ತಗೊಂಡ್ರು ಅಂತ ತಿಳ್ಕೊಂಡು ಅಧ್ಯಯನ ಮಾಡೋದು ಹೇಗೆ, ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಜವಾಹರ್ಲಾಲ್ ನೆಹರೂರವರ ಕುರಿತು ನಾವು CET-ಗಾಗಿನೇ ಇಷ್ಟು ವಿಷಯವನ್ನ ಕಲೆಕ್ಟ್ ಮಾಡೋದು ಹೇಗೆ, ಅಂಶಗಳ ಆಧಾರವಾಗಿಟ್ಟುಕೊಂಡು ಸ್ಥಳ ಮೈಲುಗಲ್ಲುಗಳನ್ನ ಕೂಡ ಹಾಕ್ತಾ ಹೋದಾಗ ಈ ರೀತಿ ವಿಷಯ ಬೆಳವಣಿಗೆ ಆಗ್ತೈತಿ. ಇನ್ನು ಇಲ್ಲಿ ಕೂಡ ಹಂಗಾಗ್ತದೆ. 1964ರಲ್ಲಿ ಜವಾಹರ್ಲಾಲ್ ನೆಹರೂರವರು ಮರಣ ಹೊಂದಿದ ನಂತರ ಇವರ ಸಮಾಧಿಯ ಸ್ಥಳ ಎಲ್ಲಿ ಅಂತಂದ್ರೆ ಶಾಂತಿವನ ಅಂತ ತಿಳ್ಕೊಂಡ್ ಬರ್ತೇವೆ. ಬಟ್ ಇಲ್ಲಿ ಸಮಾಧಿಗಳು ಅಂತ ತಿಳ್ಕೊಂಡು ಕೂಡ ನಮ್ಮ ಎಕ್ಸಾಮ್ ಇಂಪಾರ್ಟೆಂಟ್. ಸಾಕಷ್ಟು ಎಕ್ಸಾಮ್ ದಲ್ಲಿ ಕೂಡ ಸಮಾಧಿಗಳ ಬಗ್ಗೆ ಉಲ್ಲೇಖ, ಅಂದ್ರೆ ಅದು ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, SDC ಆಗಿರ್ಬೋದು, FDC ಆಗಿರ್ಬೋದು, KS, IAS, PSI ದಲ್ಲಿ ವಂದಿಸಿ ಬರೀರಿ ಅನ್ನೋ ಆಧಾರವಾಗಿಟ್ಟುಕೊಂಡು ಈಗಳು ಪ್ರಶ್ನೆಗಳು ಕೂಡ ಬಂದಿದ್ದುಂಟು. ಅಂದ್ರೆ ಯಾವ ದೊಡ್ಡ ವ್ಯಕ್ತಿಯ ಸಮಾಧಿ ಯಾವ ಸ್ಥಳದಲ್ಲಿದೆ, ಅದರ ಹೆಸರು ಏನು ಅನ್ನೋ ಆಧಾರವಾಗಿ ತಗೊಂಡಾಗ ಇಲ್ಲಿ ಜವಾಹರ್ಲಾಲ್ ನೆಹರು ತಂದಾಗ ಶಾಂತಿವನ ಅಂತ ತಿಳ್ಕೊಂಡು, ಇಂದಿರಾ ಗಾಂಧಿಯವರು ತಗೊಂಡಾಗ ಶಕ್ತಿ ಭೂಮಿ ಅಂತ ತಿಳ್ಕೊಂಡು, ರಾಜೀವ್ ಗಾಂಧಿ ತಗೊಂಡಾಗ ವೀರಭೂಮಿ ಅಂತ ತಿಳ್ಕೊಂಡು, ಅಂಬೇಡ್ಕರ್ ಅವರು ತಗೊಂಡಾಗ ಚೈತ್ರ ಭೂಮಿ ಅಂತ ತಿಳ್ಕೊಂಡು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಗೊಂಡಾಗ ವಿಜಯ ಘಾಟ ಅಂತ ತಿಳ್ಕೊಂಡು, ಚರಣ್ ಸಿಂಗ್ ಅವರು ತಗೊಂಡಾಗ ಕಿಸಾನ್ ಘಾಟ ಅಂತ ತಿಳ್ಕೊಂಡು, ಇನ್ನು ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದ್ರೆ ಬಾಬರ್ನ ಸಮಾಧಿ ಇರುವಂತ ಸ್ಥಳ ಅಂತ ತಿಳ್ಕೊಂಡು ತಗೊಂಡಾಗ ಕಾಬೂಲಾ ಅಂತ ತಿಳ್ಕೊಂಡು ತಗೋತೀವಿ, ಹುಮಾಯೂನ್ದು ದೆಹಲಿ ಅಂತ ತಿಳ್ಕೊಂಡು ತಗೋತೀವಿ, ಮೇಲಾಗಿ ಅಕ್ಬರ್ದು ಅಂತ ತಿಳ್ಕೊಂಡು ತಗೊಂಡಾಗ ಆಗ್ರಾದ ಸಮೀಪ ಅಂತ ತಿಳ್ಕೊಂಡು ಕೂಡ ತಗೋತೀವಿ, ಸಿಕಂದರ ಅಂತ ತಿಳ್ಕೊಂಡು ಅಕ್ಬರ್ನ ಸಮಾಧಿ, ಜಹಾಂಗೀರ್ನ ಸಮಾಧಿ ಲಾಹೋರ ಅಂತ ತಿಳ್ಕೊಂಡು ತಗೋತೀವಿ, ಅಲ್ಲಿ ಶೇಜಾನ ಅಂತ ತಿಳ್ಕೊಂಡು ಅಂದ್ರೆ ಆಗ್ರಾ ಅಂತ ತಿಳ್ಕೊಂಡು ತಗೋತೀವಿ. ಹೀಗೆ ಹಲವಾರು ಅಂಶಗಳನ್ನು ತಗೋತೀವಿ. ಈ ಕಡೆ ಸ್ವಲ್ಪ ಕರ್ನಾಟಕಕ್ಕೆ ಬಂದ್ರೆ ಟಿಪ್ಪು ಸುಲ್ತಾನನ ಸಮಾಧಿ ಸ್ಥಳ ಅಂತ ತಿಳ್ಕೊಂಡು ತಗೊಂಡಾಗ ಶ್ರೀರಂಗಪಟ್ಟಣ, ಹೈದರಾಲಿಯ ಸಮಾಧಿ ಸ್ಥಳ ತಗೊಂಡಾಗ ಶ್ರೀರಂಗಪಟ್ಟಣ, ಕಿತ್ತೂರಾಣಿ ಚೆನ್ನಮ್ಮ
ಸಮಾಧಿ ಇರುವ ಸ್ಥಳ ಅಂತ ತಿಳ್ಕೊಂಡು ತಗೊಂಡಾಗ ಇಲ್ಲಿ ಬೈಲುಹೊಂಗಲ ಅಂತ ತಿಳ್ಕೊಂಡು, ಅಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತ ತಿಳ್ಕೊಂಡು ತಗೊಂಡಾಗ ನಂದಗಡ ಅಂತ ತಿಳ್ಕೊಂಡು ಬರ್ತೈತಿ. ಇನ್ನ ಕನಕದಾಸರು ತಗೊಂಡಾಗ ಕಾಗಿನೆಲೆ ಅಂತ ತಿಳ್ಕೊಂಡು, ಬಸವಣ್ಣನವರು ತಗೊಂಡಾಗ ಕೂಡಲ ಸಂಗಮ ಅಂತ ತಿಳ್ಕೊಂಡು, ಅಕ್ಕಮಾದೇವಿ ತಗೊಂಡಾಗ ಉಡತಡಿ ಅಂತ ತಿಳ್ಕೊಂಡು ಕೂಡ ಕೆಲವು ಕಡೆ ಬರ್ತದೆ. ಅಂದ್ರೆ ಸಮಾಧಿಗಳು ಅಂತ ತಿಳ್ಕೊಂಡು ಶಬ್ದ ಬಂದಾಗ ಹಲವಾರು ಅಂಶಗಳ ಆಧಾರವಾಗಿಟ್ಟುಕೊಂಡು ನಾವು ಕಲೆಕ್ಟ್ ಮಾಡಬಹುದು. 15ರಿಂದ 20 ಅಂಶಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರೊಳಗ 12-15 ನೋಡ್ತಾ ಹೋದಾಗ ಇದು ಜವಾಹರ್ಲಾಲ್ ನೆಹರು ಅಂಶ ಅಂತ ತಿಳ್ಕೊಂಡು. ಬಟ್ ಇನ್ನ ಜವಾಹರ್ಲಾಲ್ ನೆಹರು ಅವರು 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ್ರು. ಅವ್ರ ಜೊತೆ ಅದೇ 1955ರಲ್ಲಿನೇ ಈ ಪ್ರಶಸ್ತಿ ಪಡೆದುಕೊಂಡವರು ಯಾರು ಅಂದ್ರ, ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಕನ್ನಡದ ಮೊದಲು ವ್ಯಕ್ತಿ ಯಾರು ಅಂತ ತಿಳ್ಕೊಂಡು ತಗೊಂಡಾಗ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ತಿಳ್ಕೊಂಡ್ ಬರ್ತೇವೆ. ಬಟ್ ಈಗ ನಾವು ಜವಾಹರ್ಲಾಲ್ ನೆಹರೂರವರ ವಿಷಯವನ್ನ ಯಾವ ರೀತಿ ಕಲೆಕ್ಟ್ ಮಾಡಿದೆವೋ ಅದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನವರ ವಿಷಯವನ್ನು ಕೂಡ ಕಲೆಕ್ಟ್ ಮಾಡಬಹುದು. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವ್ಯಕ್ತಿಗಳ ಬಗ್ಗೆ ಏನಾದ್ರೂ ನಾವು ಓದುವಾಗ ಕಲೆಕ್ಟ್ ಮಾಡುವಾಗ ನಮ್ಮ ಕಡೆ ಸಿಕ್ಕರೆ ಅವರ ಜನನದಿಂದ ಮರಣದವರೆಗೆ ಎಲ್ಲಾ ಅಂಶಗಳನ್ನ ಒಂದೇ ಕಡೆ ಕ್ರೋಢೀಕರಿಸಿ ಅದನ್ನ ನಮ್ಮ ಭಾಷೆಯಲ್ಲಿಯೇ ಟಿಪ್ಪಣಿ ರೆಡಿ ಮಾಡಿಕೊಂಡಾಗ ಅದಕ್ಕೊಂದು ಸುವ್ಯವಸ್ಥಿತವಾದಂತಹ ಅರ್ಥ ಬರುತ್ತದೆ ಅಂತ ತಿಳ್ಕೊಂಡು ಇಲ್ಲಿ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಸರ್ ಎಂ ವಿಶ್ವೇಶ್ವರಯ್ಯ ಆಗಿರ್ಬೋದು, ಅದು ಬಾಬರ್ ಆಗಿರ್ಬೋದು, ಹುಮಾಯೂನ್ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಹಿಟ್ಲರ್ ಆಗಿರ್ಬೋದು, ಸ್ವಾಮಿ ವಿವೇಕಾನಂದ ಅಥವಾ ಅಕ್ಕ ಮಹಾದೇವಿ, ರಾಜಾರಾಮ್ ಮೋಹನ್ ರಾಯ, ರವೀಂದ್ರನಾಥ್ ಟ್ಯಾಗೋರ, ಹಲವಾರು ವ್ಯಕ್ತಿಗಳದ್ದು ಕೂಡ ಇದೇ ಆಧಾರದ ಮೇಲೆ ಇಟ್ಟುಕೊಂಡೆ ನಾವು ಕಲೆಕ್ಟ್ ಮಾಡಬಹುದು. ಬಟ್ ಈಗ ಇದು ಒಂದು ಆಧಾರ. ಇನ್ನೊಂದು ಮಾಡಲ್ ಆಧಾರ ಯಾವುದು ಅಂತ ತಿಳ್ಕೊಂಡು ತಗೊಂಡಾಗ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ತಿಳ್ಕೊಂಡ್ ಬರ್ತೈತಿ. ಸರ್ ಎಂ ವಿಶ್ವೇಶ್ವರಯ್ಯ ಅಂತ ತಿಳ್ಕೊಂಡ್ ಬರ್ತೈತಿ. ಅಳಕಿಸ್ತಂದ್ರೆ ಅಳಕಿಸಿ ರೈಟ್. ಸರ್ ಎಂ ವಿಶ್ವೇಶ್ವರಯ್ಯ ಅಂತ ತಿಳ್ಕೊಂಡ್ ಬರ್ತೈತಿ. ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ 1955ರಲ್ಲಿ ಈ ಪ್ರಶಸ್ತಿಯನ್ನ ಕೊಡ್ತಾರೆ. ಇವ್ರದೊಂದು ವಿಶೇಷತೆ ಏನು ಅಂದ್ರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲನೆಯ ಕನ್ನಡದ ವ್ಯಕ್ತಿ ಅಂತ ತಿಳ್ಕೊಂಡು ಕರೀತಾರೆ. ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೊದಲನೆಯ ಕನ್ನಡದ ವ್ಯಕ್ತಿ ಇವರು ಅಂತ ತಿಳ್ಕೊಂಡು ತಗೊಂಡಾಗ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸಂಪೂರ್ಣವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಬಗ್ಗೆ ವಿಷಯವನ್ನ ಕಲೆಕ್ಟ್ ಮಾಡ್ತಾ ಹೋದಾಗ ನೂರಾರು ಜನ PhD ಕೂಡ ಅವ್ರ ಮೇಲೆ ಮಾಡಿದ್ದಾರೆ. ಹಲವಾರು ಪ್ರಬಂಧಗಳು ಗ್ರಂಥಗಳು ಬಂದೈತಿ. ಬಟ್ ನಮಗೆ ಬೇಕಾಗಿರುವಂತ ಅಂಶಗಳನ್ನ ನಾವು CET ತಗೊಳ್ಳುವಂತ ಸಮಯದೊಳಗ ಸಂಕ್ಷಿಪ್ತವಾಗಿ ಅವರ ಮೈಲುಗಲ್ಲುಗಳನ್ನ ನೋಡೋಣ. ಅವರ ಜೀವನ ಚರಿತ್ರೆಯನ್ನು 1861ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಜನಿಸಿದ್ರು. ಅಂದಿನ ಕೋಲಾರ ಜಿಲ್ಲೆಯ ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸ್ತಾರ ಅಂತ ತಿಳ್ಕೊಂಡ್ಬರ್ತೈತಿ. ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟ ಲಕ್ಷ್ಮಮ್ಮ ಅಂತ ತಿಳ್ಕೊಂಡು ಗುರುತಿಸ್ತೇವೆ. ಬಾಲ್ಯದಲ್ಲಿದ್ದಾಗ ಸಿಕ್ಕಾಪಟ್ಟೆ ಬಡತನದಲ್ಲೇ ಬೆಳೆದವರು ಅಂತ ತಿಳ್ಕೊಂಡು ಕೂಡ ಓದ್ತೀವಿ. ಅವರ ಕೆಲವೊಂದು ಆರ್ಟಿಕಲ್ಗಳನ್ನ ನಾವು ನೋಡ್ತೀವಿ. ಬಟ್ ಇಲ್ಲಿ 1861ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಜನಿಸಿದ ತಕ್ಷಣ ನಮಗೆ ನೆಕ್ಸ್ಟ್ ತಗೊಳ್ಳುವಂತ ಮೈಲುಗಲ್ಲು ಯಾವುದು ಅಂತಂದ್ರೆ 1909 ಅಂತ ತಿಳ್ಕೊಂಡು ತಗೊಂಡಾಗ ಇವರು ಅಭಿಯಂತರರಾಗಿ ಗುರುತಿಸಿಕೊಳ್ತಾರೆ. ಅಭಿಯಂತರರು ಅಂತಂದ್ರೆ ಇಂಜಿನಿಯರ್ ಆಗಿ ಗುರುತಿಸಿಕೊಳ್ತಾರೆ. 1909ರಲ್ಲಿ ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಭಿಯಂತರರಾಗಿ ನೇಮಕಗೊಳ್ಳುತ್ತಾರೆ. ಇವರು ಅಭಿಯಂತರರಾಗಿ ನೇಮಕಗೊಂಡಂತ ಸಮಯದಲ್ಲಿನೇ 1911ರಲ್ಲಿ ಕಾವೇರಿ ನದಿಗೆ KRS ಡ್ಯಾಮಿನ ಯೋಜನೆಯನ್ನ ರೆಡಿ ಮಾಡಲು ಇವರಿಗೆ ಕೊಡ್ತಾರೆ. ಕಾವೇರಿ ನದಿಗೆ KRS ಡ್ಯಾಮ್ ಅಂತ ತಿಳ್ಕೊಂಡು ಕರಿತೀವಿ.
ಆ ಕಾವೇರಿ ನದಿ ಹುಟ್ಟುವ ಸ್ಥಳ ಅಂತ ತಿಳ್ಕೊಂಡು ತಗೊಂಡಾಗ ತಲಕಾವೇರಿ ಅಂತ ತಿಳ್ಕೊಂಡು ಇಲ್ಲಿ ಮಿನಿಮಮ್ ಒಂದು 10 ನದಿಗಳು ಹುಟ್ಟಿದ ಸ್ಥಳಗಳನ್ನ ನಾವಿಲ್ಲಿ ಈ ಕಡೆ ಆಡ್ ಮಾಡ್ಕೋಬಹುದು. 1911ರಲ್ಲಿ KRS ಡ್ಯಾಮಿನ ಯೋಜನೆಯನ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಶಿಸ್ತುಬದ್ಧವಾಗಿ ರಚನೆ ಮಾಡಿದ ನಂತರ ಇವರ ಕಾರ್ಯಕ್ಷಮತೆಯನ್ನ ಕಂಡಿರುವಂತ ಸರ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರನ್ನ 1912ರಲ್ಲಿ ಮೈಸೂರಿನ ದಿವಾನರನ್ನಾಗಿ ನೇಮಕ ಮಾಡಿಕೊಂಡರು. ಮೈಸೂರಿನ ದಿವಾನರಾಗಿ ನೇಮಕಗೊಂಡಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು 1913ರಲ್ಲಿ ಮಾಡಿರುವಂತಹ ಕಾರ್ಯ ಯಾವುದು ಅಂತಂದ್ರೆ ಮೈಸೂರು ಬ್ಯಾಂಕಿನ ಸ್ಥಾಪನೆ ಅಂತ ತಿಳ್ಕೊಂಡ್ ಬರ್ತೇವೆ. ಈ ಮೈಸೂರು ಬ್ಯಾಂಕು ಇತ್ತೀಚೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೇರ್ಕೋತು. ಆ ಮಾತ್ ಬೇರೆ. ಫಸ್ಟ್ ಮೂಲ ಸ್ಥಾಪನೆಯಾಗಿದ್ದು 1913ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಲ್ಲಿ ಮೈಸೂರಿನ ಅರಸರಾಗಿದ್ದರು. 1914ರಲ್ಲಿ ಅಂತ ತಿಳ್ಕೊಂಡ್ಬರ್ತೇವೆ. 1914ರಲ್ಲಿ ಬೆಂಗಳೂರಿನ ಸಮೀಪ ಹೆಬ್ಬಾಳದಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು ಅಂತ ತಿಳ್ಕೊಂಡ್ಬರ್ತೈತಿ. ಕೃಷಿ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು ಇವರು ದಿವಾನರಾಗಿದ್ದಾಗಲೇ. ಮುಂದೆ 1915ರಲ್ಲಿ ಅಂತ ತಿಳ್ಕೊಂಡು ತಗೊಂಡಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಅಂತ ತಿಳ್ಕೊಂಡು. ಯಾಕ್ರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಮಾಡಿದ್ರು ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತ ತಿಳ್ಕೊಂಡು ಬಟ್ ಕೊಂಕಣಿ ಸಂಘಗಳು ಅಂದ್ರೆ ಸ್ವತಂತ್ರಕ್ಕಾಗಿ ಅಂದ್ರೆ ಭಾರತ ದೇಶವನ್ನ ಸ್ವತಂತ್ರ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಆಗಲೇ ಹಲವಾರು ಸಂಘಗಳು, ಕೊಂಕಣಿ ಸಂಘಗಳು, ತಮಿಳು ಸಂಘಗಳು, ಮರಾಠಿ ಸಂಘಗಳು ಹೋರಾಟ ಮಾಡ್ತಿದ್ದವು. ಹಾಗೆ ಭಾರತ ದೇಶವನ್ನ ಸ್ವತಂತ್ರ ಮಾಡುವ ಉದ್ದೇಶಕ್ಕೋಸ್ಕರ ಹಲವಾರು ಸಂಘಗಳು ಹೋರಾಟ ಮಾಡುವಂತ ಸಮಯದಲ್ಲಿ ಕನ್ನಡದ ಒಂದು ಸಂಘ ಇರ್ಲಿ ಅನ್ನುವ ಕಾರಣಕ್ಕಾಗಿ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿದ್ರು ಅಂತ ತಿಳ್ಕೊಂಡು ಈ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮಾಡಿದ್ರು. ಇದರ ಮೊದಲನೆಯ ಅಧ್ಯಕ್ಷ ಯಾರು ಅಂತಂದ್ರೆ ಎಚ್ ವಿ ನಂಜುಂಡಯ್ಯ ಅಂತ ತಿಳ್ಕೊಂಡು. ಇದರ ಮೊದಲನೆಯ 3 ಸಮ್ಮೇಳನದ ಅಧ್ಯಕ್ಷ ಎಚ್ ವಿ ನಂಜುಂಡಯ್ಯ. ಮೊದಲೆರಡು ಸಮ್ಮೇಳನಗಳು ಬೆಂಗಳೂರಿನಲ್ಲಿ, 3ನೇ ಸಮ್ಮೇಳನ ಮೈಸೂರಿನಲ್ಲಿ ನಡೀತು ಅಂತ ತಿಳ್ಕೊಂಡು ಬರ್ತೈತಿ. ಈ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಆಧಾರವಾಗಿಟ್ಟುಕೊಂಡು ಅಂದು ಸ್ಥಾಪನೆಯಾಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಇಂದಿನವರೆಗೆ ಅಂದ್ರೆ ಈಗ ಮುಂದೆ ನಡಿಬೇಕಾಗಿರುವಂತದ್ದು ಹಾವೇರಿಯಲ್ಲಿ ನಡೆದು ಹೋಗಿತ್ತು, ಕಲಬುರಗಿಯಲ್ಲಿ ಅಂತ ತಿಳ್ಕೊಂಡು. 1916ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಯಾಕೆ ಈ ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತಂದ್ರೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡ ಮೊದಲು ಕನ್ನಡದ ವ್ಯಕ್ತಿ ಅಂತ ತಿಳ್ಕೊಂಡು ಒಂದ್ ಲೈನ್ ನಾವು ಓದ್ತೀವಿ. ಹಂಗ ಓದಿದಾಗ ಅದಕ್ಕೆ ಸಂಕ್ಷಿಪ್ತವಾಗಿ ಅದ್ರ ಜೊತೆ ಟಿಪ್ಪಣಿ ಆಡ್ ಮಾಡುವ ಉದ್ದೇಶಕ್ಕೋಸ್ಕರ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು ಅಂತ ತಿಳ್ಕೊಂಡು. ಇದು ರಾಜ್ಯದ ಮೊದಲನೆಯ ವಿಶ್ವವಿದ್ಯಾಲಯ ಅಂತ ತಿಳ್ಕೊಂಡು ಕೂಡ ಕರಿತೇವೆ. ಮುಂದೆ 1917ರಲ್ಲಿ ಮೈಸೂರು ರೇಷ್ಮೆ ಮಂಡಳಿ ಅಂತ ತಿಳ್ಕೊಂಡ್ ಬರ್ತೇವೆ. ಮೈಸೂರು ರೇಷ್ಮೆ ಮಂಡಳಿಯನ್ನ ಪ್ರಾರಂಭ ಮಾಡಿದ್ರು. ಇದರ ಆಧಾರವಾಗಿಟ್ಟುಕೊಂಡೇ ಮುಂದೆ ಭಾರತ ಸರ್ಕಾರ ಭಾರತೀಯ ರೇಷ್ಮೆ ಸಂಶೋಧನಾ ಕೇಂದ್ರವನ್ನ ಮೈಸೂರಿನಲ್ಲೇ ಇತ್ತು ಅಂತ ತಿಳ್ಕೊಂಡು. ಬಟ್ ಇಲ್ಲಿ ಮೈಸೂರಿನಲ್ಲಿ ರೇಷ್ಮೆ ಸಂಶೋಧನಾ ಕೇಂದ್ರ ಅಂತ ತಿಳ್ಕೊಂಡು ತಗೊಂಡೆ ಅಂದ್ರೆ ಭಾರತೀಯ ರೇಷ್ಮೆ ಸಂಶೋಧನಾ ಕೇಂದ್ರ ಮೈಸೂರಿನಲ್ಲಿ ಅಂತ ತಿಳ್ಕೊಂಡು. ಅದಕ್ಕೆ ಒಂದು 5-6 ಅಟ್ಯಾಚ್ ಮಾಡೋದಾದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂದ್ರ ಬೆಂಗಳೂರು, ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರ ಅಂದ್ರ ದೆಹಲಿ, ಭಾರತೀಯ ಭತ್ತ ಸಂಶೋಧನಾ ಕೇಂದ್ರ ಅಂದ್ರ ಕಟ್ಟಕ, ಇನ್ನು ಭಾರತೀಯ ಮಣ್ಣು ಸಂಶೋಧನಾ ಕೇಂದ್ರ ಅಂದ್ರ ಭೂಪಾಲ, ಭಾರತೀಯ ಮೆಕ್ಕೆಜೋಳ ಅಥವಾ ಗೋವಿನ ಜೋಳ ಸಂಶೋಧನಾ ಕೇಂದ್ರ ಅಂದ್ರ ಮಂಡ್ಯ ಜಿಲ್ಲೆ, ಭಾರತೀಯ ತಂಬಾಕು ಸಂಶೋಧನಾ ಕೇಂದ್ರ ಅಂದ್ರ ರಾಜಮಂಡ್ರಿ, ಭಾರತೀಯ ಮಾವು ಸಂಶೋಧನಾ ಕೇಂದ್ರ ಅಂದ್ರ ವಿಜಯವಾಡ, ಭಾರತೀಯ ಶೇಂಗಾ ಅಥವಾ ಕಡಲೆಕಾಯಿ ಸಂಶೋಧನಾ ಕೇಂದ್ರ ಅಂತಂದ್ರ ಜುನಾಗಢ, ಭಾರತೀಯ ಜೇನು ಸಂಶೋಧನಾ ಕೇಂದ್ರ ಅಂದ್ರ ಪುಣೆ, ಭಾರತೀಯ ಚಲನಚಿತ್ರ ಸಂಶೋಧನಾ ಕೇಂದ್ರ ಅಂದ್ರ ಪುಣೆ ಅಂತ ತಿಳ್ಕೊಂಡು, ಭಾರತೀಯ ವಿಜ್ಞಾನ ಸಂಶೋಧನಾ ಕೇಂದ್ರ ಅಂತ ತಿಳ್ಕೊಂಡಂದ್ರ ಬೆಂಗಳೂರು ಅಂತ ತಿಳ್ಕೊಂಡ್ ಬರ್ತೇವೆ. ಹೀಗೆ
ಹಲವಾರು ವಿಷಯಗಳನ್ನು ನಾವು ಕೂಡ ಒಂದಕ್ಕೊಂದು ಅಟ್ಯಾಚ್ ಮಾಡಬಹುದು. ಆಧಾರವಾಗಿಟ್ಟುಕೊಂಡು 1917ರಲ್ಲಿ ರೇಷ್ಮೆ ಸಂಶೋಧನಾ ಮಂಡಳಿಯನ್ನ ಪ್ರಾರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಅದರ ಬಗ್ಗೆ ಅರಿವು ಮೂಡಿಸುವಂತ ಉದ್ದೇಶಕ್ಕೋಸ್ಕರ ಇವರು ಪ್ರಾರಂಭ ಮಾಡಿದ್ದು. ಅದು ಇಲ್ಲಿವರೆಗೂ ಕೂಡ ಅದರ ಕುರುವನ್ನು ನೋಡಬಹುದು. ಮುಂದೆ 1918ರಲ್ಲಿ ಮೈಸೂರು ಗ್ರಾಮೀಣಾಭಿವೃದ್ಧಿ ಕಾಯ್ದೆಯನ್ನ ಜಾರಿಗೊಳಿಸಿದರು ಅಂತ ತಿಳ್ಕೊಂಡು ಬರ್ತೈತಿ. ಬಟ್ ಇದೇ ವರ್ಷ 1918ರಲ್ಲಿನೇ ಜಸ್ಟಿಸ್ ಮಿಲ್ಲರ್ ಆಯೋಗವನ್ನ ರಚನೆ ಮಾಡಿದ್ರು. ಈ ಜಸ್ಟಿಸ್ ಮಿಲ್ಲರ್ ಆಯೋಗ ಅನ್ನೋ ಒಂದು ಸಣ್ಣ ಟಿಪ್ಪಣಿ. ಜಸ್ಟಿಸ್ ಮಿಲ್ಲರ್ ರವರು ಒಬ್ರು ನ್ಯಾಯಾಧೀಶರಾಗಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರನ್ನ ಒಂದಿನ ಕರೆದು ಏನ್ ಹೇಳ್ತಾರ ಅಂತಂದ್ರೆ, ಹಿಂದುಳಿದವರಿಗೆ ಮೀಸಲಾತಿ ನೀಡುವ ಉದ್ದೇಶವನ್ನ ಹೊಂದಿದ್ದೇನೆ, ಅದಕ್ಕೆ ಹಿಂದುಳಿದವರ ಬಗ್ಗೆ ಅಧ್ಯಯನ ಮಾಡಿ ಒಂದು ವರದಿಯನ್ನ ನೀಡು ಅಂತ ತಿಳ್ಕೊಂಡು ಹೇಳಿದಾಗ ಜಸ್ಟಿಸ್ ಮಿಲ್ಲರ್ ಅವರು 7 ತಿಂಗಳವರೆಗೆ ಕರ್ನಾಟಕದಾದ್ಯಂತ ಸಂಚಾರ ಮಾಡಿ ಹಿಂದುಳಿದವರ ಸಾಮಾಜಿಕ, ರಾಜಕೀಯ, ಆರ್ಥಿಕ ವಿಷಯಗಳನ್ನ ವಿಶ್ಲೇಷಣೆ ಮಾಡಿ ಕೊನೆಗೆ 7 ತಿಂಗಳ ನಂತರ ಹಿಂದುಳಿದವರಿಗೆ ಮೀಸಲಾತಿಯನ್ನ ನೀಡಬಹುದು ಅಂತ ತಿಳ್ಕೊಂಡು ವರದಿಯನ್ನ ಕೊಟ್ಟರು. ಆಗ ಇದಕ್ಕ ವಿರೋಧ ವ್ಯಕ್ತಪಡಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಕೊಡ್ಲೇಬಾರದು ಅಂತ ತಿಳ್ಕೊಂಡಲ್ಲ, ವಿಶ್ವೇಶ್ವರಯ್ಯನವರು ಏನ್ ಹೇಳ್ತಾರ ಅಲ್ಲಿ ಅಂತಂದ್ರೆ ಒಂದು ಸಲಹೆ ಕೊಡ್ತಾರೆ. ಮೀಸಲಾತಿಯನ್ನ ಕೊಡ್ರಿ ಬೇಡ ಅಂದಿಲ್ಲ, ಬಟ್ ಮೀಸಲಾತಿಯನ್ನ ಪಡೆದುಕೊಳ್ಳುವಂತವರಿಗೆ ನೀವು ತರಬೇತಿಯನ್ನ ಕೊಡ್ರಿ. ಅಭಿವೃದ್ಧಿಯ ಕಡೆ ಅಭಿವೃದ್ಧಿಯನ್ನ ನಾವು ಬಯಸೋದಾದ್ರೆ ಮೀಸಲಾತಿಯನ್ನ ಪಡೆದುಕೊಳ್ಳುವವರಿಗೆ 3 ವರ್ಷ 2 ವರ್ಷ ತರಬೇತಿ ನೀಡಿ ಮೀಸಲಾತಿ ಕೊಡ್ರಿ. ಈ ತರಬೇತಿ ಇಲ್ಲದೆ ಮೀಸಲಾತಿಯನ್ನ ಕೊಟ್ಟಿದ್ದೇ ಆದರೆ ಸಮಸ್ಯೆ ಆಗುತ್ತದೆ ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಹೊರತು ಹಠ ಹಿಡಲಿಲ್ಲ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೂ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರಿಗೂ ಈ ವಿಷಯದ ಕುರಿತು ಮನಸ್ತಾಪ ಆದಾಗ ಅವರು ದಿವಾನ ಹುದ್ದೆಗೆ 1918ರಲ್ಲಿ ರಾಜೀನಾಮೆ ನೀಡಿ ಹೊರ ಬಂದ್ರು ಅಂತ ತಿಳ್ಕೊಂಡು ಮುಂದೆ ಇವರು ಮೆಕ್ಸಿಕೋದಲ್ಲಿ, ಪೋರ್ಚುಗಲ್ನಲ್ಲಿ, ಸೌದಿ ಅರೇಬಿಯಾದಲ್ಲಿ, ಇಂಗ್ಲೆಂಡ್ನಲ್ಲಿ ಹಲವಾರು ಕಡೆ ಇಂಜಿನಿಯರ್ ಆಗಿ ಅಥವಾ ಅಭಿಯಂತರರಾಗಿ ಸೇವೆ ಸಲ್ಲಿಸುವಂತ ಸಮಯದಲ್ಲಿನೇ ಇವರು ಬರೆದಂತ ಗ್ರಂಥ 1934ರಲ್ಲಿ ಬರೆದಿರುವಂತ ಗ್ರಂಥ ಯಾವುದು ಅಂತಂದ್ರೆ ದ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ದ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವ ಗ್ರಂಥವನ್ನ ಬರೀತಾರ ಅಂತ ತಿಳ್ಕೊಂಡ್ಬರ್ತೈತಿ. ಮುಂದೆ ಇವರ ಕಾರ್ಯಕ್ಷಮತೆಯನ್ನ ಕಂಡ ಭಾರತ ಸರ್ಕಾರ ಇವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಅಂತ ತಿಳ್ಕೊಂಡು ಮುಂದೆ ಇದೇ ಸರ್ ಎಂ ವಿಶ್ವೇಶ್ವರಯ್ಯನವರು 1962ರಲ್ಲಿ ಮರಣ ಹೊಂತಾರ ಅಂತ ತಿಳ್ಕೊಂಡ್ಬರ್ತೈತಿ. ಬಟ್ ಇಲ್ಲಿ ಒಂದು ವಿಶೇಷತೆ ಏನು ಅಂದ್ರೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲನೆಯ ಕನ್ನಡದ ವ್ಯಕ್ತಿಗಳು ಯಾರು ಅಂತ ತಿಳ್ಕೊಂಡು ತಗೊಂಡಾಗ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ತಿಳ್ಕೊಂಡು ಕೂಡ ನಾವು ಗುರುತಿಸ್ತೇವೆ. ಅಂದ್ರೆ ಭಾರತ ರತ್ನ ಪ್ರಶಸ್ತಿ 1954ರಲ್ಲಿ ಪ್ರಾರಂಭವಾದಾಗ ಮೊದಲಿಗೆ ನಾವು 3 ಜನಗಳನ್ನು ತಗೊಂಡೇವಿ. ಆ 3 ಜನಗಳು ಯಾರು ಅಂತಂದ್ರೆ ಸಿ ರಾಜಗೋಪಾಲಾಚಾರಿ, ಸಿ ವಿ ರಾಮಣ್ಣ, ಸರ್ವಪಲ್ಲಿ ರಾಧಾಕೃಷ್ಣನ್ನ. ಆ ನಂತರ 1955ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅಂತ ತಿಳ್ಕೊಂಡು ತಗೊಂಡೇವಿ. ಬಟ್ ಈ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಷಯವನ್ನ ನಾವು ಹೇಗೆ ವಿಶ್ಲೇಷಣೆ ಮಾಡ್ತೀವೋ ಹಾಗೆ 1954ರಿಂದ 2019ರವರೆಗೆ ವಿವಿಧ ಶ್ರೇಷ್ಠ ವ್ಯಕ್ತಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟರು. ಬಟ್ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡವರು ಅಂತ ತಿಳ್ಕೊಂಡು ಒಮ್ಮೆ ತಗೊಂಡಾಗ ಅದಕ್ಕ ಒಂದು ವಿಷಯ ಸಂಗ್ರಹ ಜಾಸ್ತಿ ಆಗೋದಿಲ್ಲ. ಬಟ್ ಅವರವರ ಒಬ್ಬರೊಬ್ರು ವ್ಯಕ್ತಿತ್ವದ ಬಗ್ಗೆ ನಮಗೆ ಸಂಬಂಧಪಟ್ಟಂತ ಸಬ್ಜೆಕ್ಟಿಗೆ ಅವರನ್ನ ಅಳವಡಿಸಿಕೊಂಡು ಅವರ ಮೈಲುಗಲ್ಲುಗಳನ್ನ ನಾವು ಹಂತ ಹಂತವಾಗಿ ಜೋಡಿಸಿಕೊಂಡು ಟಿಪ್ಪಣಿ ಮಾಡಿಕೊಂಡ್ರೆ ನಮಗೇನಾಗ್ತೈತಿ, ಓದಾಕ ಹೆಚ್ಚಿನ ಅನುಕೂಲ ಆಗ್ತೈತಿ ಎನ್ನುವಂತ ಉದ್ದೇಶವಿಟ್ಟುಕೊಂಡು ಇದು ಟೋಟಲಿಯಾಗಿ ಭಾರತ ರತ್ನ ಪ್ರಶಸ್ತಿ ಮುಗಿದ್ರೊಳಗಾಗಿನೇ ನನ್ನಿಂದ ಕೆಲವೊಂದು 3000ಕ್ಕಿಂತ ಹೆಚ್ಚು ಪ್ರಶ್ನೆಗಳು ತಲುಪುವಂತದ್ದು. ಅಂದ್ರೆ ಇದೇ ರೀತಿ ಚರ್ಚೆ ಮಾಡ್ತಾ ಹೋದಾಗ 3000ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಕೂಡ ಬರಬಹುದು. ಆದ್ರ 1 ಅವಧಿ 2 ಅವಧಿಯಲ್ಲಿ ಇದು ಮುಗಿಯುವಂತದ್ದಲ್ಲ, ಹಂತ ಹಂತವಾಗಿ ದಿನಂಪ್ರತಿಯಾಗಿ ಅದು ನಿರಂತರವಾಗಿ ನಡೆದಾಗ ಮಾತ್ರ ಇದೇನಾಗ್ತೈತಿ, ಹೆಚ್ಚೆಚ್ಚು ಅಂಶಗಳು ಬರ್ತೈತಿ. ಈಗ ನೆಕ್ಸ್ಟ್ ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲಿಗರು ತಗೊಂಡಾಗ ಮೊದಲನೆಯ ಮರಣೋತ್ತರ ವ್ಯಕ್ತಿ
ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೊದಲನೆಯ ಮರಣೋತ್ತರ ವ್ಯಕ್ತಿ ಅಂತ ತಿಳ್ಕೊಂಡು ತಗೊಂಡಾಗ ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ತಿಳ್ಕೊಂಡ್ ಬರ್ತಾರೆ. ಅಂದ್ರೆ ಭಾರತ ರತ್ನ ಪ್ರಶಸ್ತಿ ತೆಗೆದುಕೊಂಡ 3 ಜನಗಳು ಪ್ರಥಮ ಮಾಡ್ಕೊಂಡಿವಿ. ಅಲ್ಲಿ ಭಾರತದ ಪ್ರಧಾನಿ ಅಂತ ತಿಳ್ಕೊಂಡು, ಕರ್ನಾಟಕದ ವ್ಯಕ್ತಿ ಅಂತ ತಿಳ್ಕೊಂಡು, ಈಗ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೊದಲನೆಯ ಮರಣೋತ್ತರ ವ್ಯಕ್ತಿ ಅಂತ ತಿಳ್ಕೊಂಡು ತಗೋತೀವಿ. ಈ ಮರಣೋತ್ತರ ವ್ಯಕ್ತಿ ಅಂತ ತಿಳ್ಕೊಂಡು ತಗೊಂಡಾಗ ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ತಿಳ್ಕೊಂಡ್ ಬರ್ತಾರೆ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ವಿಷಯವನ್ನ ಚರ್ಚೆ ಮಾಡೋಕ್ಕಿಂತ ಪೂರ್ವದಲ್ಲಿನೇ ಇವರದೊಂದು ಉದ್ಘೋಷ ವಾಕ್ಯ ಐತಿ, ಜೈ ಜವಾನ್ ಜೈ ಕಿಸಾನ್ ಅಂತ ತಿಳ್ಕೊಂಡು. ಅಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ತಿಳ್ಕೊಂಡು ಒಂದೇ ಬಂದಾಗ ಅದಕ್ಕೆ ನಾವು ಟಿಪ್ಪಣಿ ಮಾಡ್ಕೋಬೇಕು ಮಾತ್ರ. ಜೈ ಜವಾನ್ ಜೈ ಕಿಸಾನ್ ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ, ಜೈ ವಿಜ್ಞಾನ ಅಂದ್ರ ಅಟಲ್ ಬಿಹಾರಿ ವಾಜಪೇಯಿ, ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತಂದ್ರ ಬಾಲಗಂಗಾಧರ ತಿಲಕ, ಅಸ್ಪೃಶ್ಯ ನಿವಾರಣೆಯೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂದ್ರ ಅಂಬೇಡ್ಕರ್ ಅಂತ ತಿಳ್ಕೊಂಡು, ಡು ಆರ್ ಡೈ ಮಾಡು ಇಲ್ಲವೇ ಮಡಿ ಅಂತ ತಿಳ್ಕೊಂಡು ಅಂದ್ರ ಮಹಾತ್ಮ ಗಾಂಧೀಜಿ, ಜೈ ಹಿಂದ ಅಂತ ತಿಳ್ಕೊಂಡು ಘೋಷಣೆ ಕೊಟ್ಟವ್ರು ಯಾರು ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್, ದೆಹಲಿ ಚಲೋ ಅನ್ನುವ ಘೋಷಣೆ ಕೊಟ್ಟವ್ರು ಯಾರು ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್, ಇನ್ಕಿಲಾಬಾದ್ ಜಿಂದಾಬಾದ್ ಅನ್ನುವ ಘೋಷಣೆ ಕೊಟ್ಟವ್ರು ಯಾರು ಅಂತಂದ್ರೆ ಭಗತ್ ಸಿಂಗ ಅಂತ ತಿಳ್ಕೊಂಡು, ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ಅಂತಂದ್ರೆ ಬಸವಣ್ಣನವರು ಅಂತ ತಿಳ್ಕೊಂಡು ಬರ್ತೇವೆ. ಮಾರೋ ಪಿರಂಗಿಕೋ ಅಂತ ತಿಳ್ಕೊಂಡಂತಂದ್ರೆ ಅಲ್ಲಿ ಇಬ್ಬರ ಹೆಸರನ್ನ ಉಲ್ಲೇಖ ಮಾಡ್ತೀವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ತಿಳ್ಕೊಂಡು ಕೂಡ ಬರ್ತೇವೆ, ಮಾರೋ ಪಿರಂಗಿಕೋ ಅಂತ ತಿಳ್ಕೊಂಡು. ಇನ್ನ ಈ ಕಡೆ ಒಂದ್ ಸ್ವಲ್ಪ ಬಂದ್ರೆ ಈ ಕರ್ನಾಟಕಕ್ಕೆ ಬಂದು ಒಂಚೂರು ನೋಡಿದಾಗ ಈ ಕಿತ್ತೂರು ರಾಣಿ ಚೆನ್ನಮ್ಮರದು ಕೂಡ ಒಂದು ಉದ್ಘೋಷ ವಾಕ್ಯ ಐತಿ. ಏನು ಅಂದ್ರೆ ಈ ವೀರ ಕೇಸರಿಣಿಯನ್ನು ಕೆಣಕಿ ಬದುಕಬಲ್ಲಿರ ಬ್ರಿಟಿಷರಿ ಅಂತ ತಿಳ್ಕೊಂಡು ಕೂಡ ಒಂದೈತಿ. ಅಂದ್ರ ಉದ್ಘೋಷ ವಾಕ್ಯಗಳು ಅಂತ ತಿಳ್ಕೊಂಡು ತಗೊಂಡಾಗ ಈ ರೀತಿ ನಿಸರ್ಗಕ್ಕೆ ಮರಳಿ ಅಂತ ತಿಳ್ಕೊಂಡಂದ್ರ ರುಸು ಅಂತ ತಿಳ್ಕೊಂಡು ಕೂಡ ಉದ್ಗಾರ ತೆಗಿತೀವಿ. ಹಂತ ಹಂತವಾಗಿ ಜಗತ್ತಿನಲ್ಲೇ ಪ್ರಮುಖ ವ್ಯಕ್ತಿಗಳು ಒಂದೊಂದು ಸಂದರ್ಭದಲ್ಲಿ ಹೇಳಿರುವಂತ ವ್ಯಾಖ್ಯೆಗಳು ಮತ್ತು ಹೇಳಿದವರು ಅಂತ ತಿಳ್ಕೊಂಡು ಹೊಂದಿಸಿ ಬರೆಯಿರಿ ಎನ್ನುವಂತ ಅಂಶದ ಆಧಾರದ ಮೇಲೆ ನಮಗೇನಾಗಬಹುದು, ಪ್ರಶ್ನೆ ಆಗಬಹುದು ಅಂತ ತಿಳ್ಕೊಂಡು ಇತ್ತೀಚೆಗೆ ಕೆಲವೊಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ ಅಂತ ತಿಳ್ಕೊಂಡು ನರೇಂದ್ರ ಮೋದಿ ಅಂತ ತಿಳ್ಕೊಂಡು ಕೂಡ ನಾವು ತಗೋತೀವಿ. ಇನ್ನ ಗರೀಬಿ ಹಟಾವು ಅಂತ ತಿಳ್ಕೊಂಡು ತಗೊಂಡಾಗ ಇಂದಿರಾ ಗಾಂಧಿ ಅಂತ ತಿಳ್ಕೊಂಡು ಕೂಡ ನಾವು ತಗೋತೀವಿ. ಹೀಗೆ ಹಲವಾರು ಉದ್ಘೋಷ ವಾಕ್ಯಗಳನ್ನು ನಾವು ಒಂದೇ ಕಡೆ ಮಾಡ್ಕೋಬೇಕಾಗ್ತೈತಿ. ಇನ್ನ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಮಾತಾಡ್ತಾ ಹೋದಾಗ ಅಲ್ಲಿ ಪಾಕಿಸ್ತಾನ ಭಾರತದ ಮಧ್ಯೆ ಯುದ್ಧ ಬರ್ತೈತಿ, ಮೇಲಾಗಿ ಹಸಿರು ಕ್ರಾಂತಿ ಪ್ರಾರಂಭವಾಗಿದ್ದು ಅಂತ ತಿಳ್ಕೊಂಡು ಕೂಡ ಬರ್ತೈತಿ. ಈ ಹಸಿರು ಕ್ರಾಂತಿ ಪ್ರಾರಂಭವಾಗಿದ್ದು ಪಾಕಿಸ್ತಾನ ಭಾರತದ ಮಧ್ಯೆ ಯುದ್ಧ ಪ್ರಾರಂಭವಾಗಿದ್ದು ಸಂದರ್ಭಕ್ಕೆ ತಕ್ಕಂತೆ ಮತ್ತೆ ಮುಂದಿನ ಅವಧಿಯಲ್ಲಿಯೂ ಅಥವಾ ಆಫ್ಲೈನ್ ಕ್ಲಾಸ್ ನಲ್ಲಿಯೂ ಕೂಡ ಈ ಅಂಶಗಳನ್ನ ಚರ್ಚೆ ಮಾಡೋಣ. ಆತ್ಮೀಯರೇ, ಈಗಾಗಲೇ ಜಗತ್ತಿನಲ್ಲಿ ಕೊರೋನಾ ಎನ್ನುವ ಕಗ್ಗತ್ತಲೆ ಹಂತ ಹಂತವಾಗಿ ಬೆಳಕಿನೆಡೆಗೆ ಬರುತ್ತಿದ್ದು, ನಮ್ಮ ನಿಮ್ಮೆಲ್ಲರ ಜೀವನವು ಕಗ್ಗತ್ತಲೆಯಿಂದ ಬೆಳಕಿನೆಡೆಗೆ, ನಿರುದ್ಯೋಗದಿಂದ ಉದ್ಯೋಗದೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಬಂದು ನಾವು ನೀವೆಲ್ಲರೂ ಸುವ್ಯವಸ್ಥಿತವಾದ ಭಾರತದಲ್ಲಿ, ಈ ರಾಜ್ಯದಲ್ಲಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳೋಣ. ಹಂತ ಹಂತವಾಗಿ ಜ್ಞಾನ ದೇವತೆ ನಮ್ಮ ನಿಮ್ಮೆಲ್ಲರ ಮೇಲೆ ಕೃಪೆ ತೋರ್ಲಿ ಎನ್ನುವುದರ ಮೂಲಕ ಇನ್ನು ಸ್ವಲ್ಪ ದಿನದಲ್ಲಿ ಚಾಣಕ್ಯ ಕೆರಿಯರ್ ಅಕಾಡೆಮಿಯ ಕ್ಲಾಸ್ಗಳು ಪ್ರಾರಂಭವಾಗುತ್ತಿವೆ ಅನ್ನೋದರೊಂದಿಗೆ ನನ್ನ ಕ್ಲಾಸನ್ನು ಪೂರ್ಣಗೊಳಿಸುತ್ತೇನೆ.